ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ನಾನು ಆನಂದ್ ಬುರ್ಲಿ. ಡಬಲ್ ಸವಾಲ್ ಅನ್ನುವಂತಹ ಮಾತಿತ್ತು. ಡಬಲ್ ಸವಾಲ್ ಎದುರಾಗಬಹುದು ಅನ್ನುವಂತ ನಿರೀಕ್ಷೆಯನ್ನ ಕರ್ನಾಟಕ ಸರ್ಕಾರ ಇಟ್ಕೊಂಡಿತ್ತು. ಅದೀಗ ನಿಜ ಆಗಿದೆ. ಕರ್ನಾಟಕ ಸರ್ಕಾರಕ್ಕೆ ಇದು ಡಬಲ್ ಸವಾಲ್. ಒಮಿಕ್ರಾನ್ ಗಂಡಾಂತರ ಅದೆಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ ಕರ್ನಾಟಕಕ್ಕೆ ಕಾಲಿಡಲ್ಲ, ಕಾಲಿಡದೇ ಇರೋ ಹಾಗೆ ನಾವು ನೋಡ್ಕೊಳ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಆದ್ರೀಗ ಶರವೇಗದಲ್ಲಿ ಹಬ್ಬುವಂತ ಒಮಿಕ್ರಾನ್ ವೈರಸ್ ಕರ್ನಾಟಕ ಎಂಟ್ರಿ ಕೊಟ್ಟಿದೆ. ಬೆಂಗಳೂರಿಗೆ ಎಂಟ್ರಿ ಕೊಟ್ಟಂತ ಒಮಿಕ್ರಾನ್ ಭಾರತಕ್ಕೆ ಬೆಂಗಳೂರಿನ ಮೂಲಕ ಮಹಾಮಾರಿ ಎಂಟ್ರಿ ಆಗಿದೆ. ಕರ್ನಾಟಕದಲ್ಲೇ ಕಾಣಿಸಿಕೊಂಡಿದೆ ಮಹಾಮಾರಿ ಒಮಿಕ್ರಾನ್. ಕಾಡ್ಗಿಚ್ಚಿನ ಬಗ್ಗೆ ಒಮಿಕ್ರಾನ್ ಅನ್ನುವಂತಹ ವೈರಸ್ ಇದೆಯಲ್ಲ, ಇದು ದೊಡ್ಡ ಮಟ್ಟದಲ್ಲಿ ಹಬ್ಬುತ್ತೆ, ಅತ್ಯಂತ ವೇಗವಾಗಿ ಹಬ್ಬುತ್ತೆ ಎನ್ನುವಂತಹ ಮಾತಿದೆ. ಹೀಗಾಗಿ ಕಾಡ್ಗಿಚ್ಚಿನಂತೆ ಹಬ್ಬಿದ್ರೂ ಕೂಡ ಅಚ್ಚರಿ ಇಲ್ಲ. ಹೀಗಾಗಿ ದೇಶಕ್ಕೆ ದೇಶವೇ ಒಂದು ಹಂತಕ್ಕೆ ಆತಂಕದಲ್ಲಿದೆ. ಏನಾಗ್ಬಿಡುತ್ತೆ ಒಮಿಕ್ರಾನ್ ಅಂತ ಹೇಳಿ. ಶರವೇಗದಲ್ಲಿ ಹಬ್ಬುವಂತಹ ವೈರಸ್ ಬಗ್ಗೆ ಎಲ್ಲೆಲ್ಲೂ ಆತಂಕ ಇದೆ. ಸರ್ಕಾರಕ್ಕಂತೂ ಇದು ದೊಡ್ಡ ತಲೆನೋವು. ಒಂದು ಕಡೆಗೆ ಡೆಲ್ಟಾ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮತ್ತೊಂದು ಕಡೆಗೆ ಒಮಿಕ್ರಾನ್ ಇರೋದು ಕೂಡ ಪತ್ತೆಯಾಗಿದೆ. ಒಮಿಕ್ರಾನ್ ತಡೆಗೆ ರಾಜ್ಯ ಸರ್ಕಾರದ ಎಮರ್ಜೆನ್ಸಿ ಮೀಟಿಂಗ್ ಇದೆ ಇವತ್ತು. ಟಫ್ ರೂಲ್ಸ್ಗೆ ಎಮರ್ಜೆನ್ಸಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಕರ್ನಾಟಕಕ್ಕೆ ಇವತ್ತೇ ಹೊಸದೊಂದು ಮಾರ್ಗಸೂಚಿ ಏನಾದರೂ ಬಿಡುಗಡೆಯಾಗುತ್ತಾ? ಕರುನಾಡಿಗೆ ಕಠಿಣ ನಿಯಮ, ಬೆಂಗಳೂರಿಗೆ ಪ್ರತ್ಯೇಕ ರೂಲ್ಸ್. ಪ್ರತ್ಯೇಕವಾಗಿ ಸಿಲಿಕಾನ್ ಸಿಟಿಗೆ ರೂಲ್ಸ್ ಹಾಕುವಂತಹ ಸಾಧ್ಯತೆ ಇದೆ. ಮಧ್ಯಾಹ್ನ 1 ಗಂಟೆಗೆ ಸಿಎಂ ನೇತೃತ್ವದಲ್ಲಿ ನಡೆಯುತ್ತೆ ಹೈ ಲೆವೆಲ್ ಮೀಟಿಂಗ್, ಎಮರ್ಜೆನ್ಸಿ ಮೀಟಿಂಗ್ ಇದು. ಸಿಎಂ ಸಭೆಯಲ್ಲೇ ಮಾರ್ಗಸೂಚಿ ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಟಫ್ ರೂಲ್ಸ್ ಬಗ್ಗೆ ಇವತ್ತಿನ ಸಭೆಯಲ್ಲೇ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ಒಮಿಕ್ರಾನ್ ದಿಗ್ಬಂಧನ, ಟಫ್ ರೂಲ್ಸ್ಗೆ ತಲೆ ಬಾಗಲೇಬೇಕು ಜನ. ಕಠಿಣ ನಿಯಮಗಳ ಚಕ್ರ ವ್ಯೂಹವನ್ನ ರಚಿಸಲಿದೆ ರಾಜ್ಯ ಸರ್ಕಾರ. ಒಮಿಕ್ರಾನ್ ತಡೆಗೆ ರಾಜ್ಯ ಸರ್ಕಾರವಂತೂ ಇನ್ನಿಲ್ಲದ ಕಸರತ್ತಂತೂ ನಡೆಸ್ತಾ ಇದೆ. ಪದೇ ಪದೇ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಪದೇ ಪದೇ ಆರೋಗ್ಯ ಇಲಾಖೆ ಸಚಿವರು ಹೇಳ್ತಾ ಇದ್ರು, ಒಮಿಕ್ರಾನ್ ಅನ್ನ ತಡೆಯಬೇಕಾದಂತ ಅನಿವಾರ್ಯತೆ ನಮಗಿದೆ. ಒಂದೊಮ್ಮೆ ಏನಾದ್ರೂ ಕರ್ನಾಟಕದಲ್ಲಿ ಒಮಿಕ್ರಾನ್ ಕಾಣಿಸಿಕೊಂಡ್ರೆ ಕಠಿಣಾತಿ ಕಠಿಣ ನಿಯಮಗಳನ್ನ ಜಾರಿಗೆ ತರಬೇಕಾದಂತ ಸಂಕಷ್ಟದ ಸಮಯ ಇದು ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಹಾಗಿದ್ರೆ ಕರ್ನಾಟಕ ಇವತ್ತೇ ಕಠಿಣ ರೂಲ್ಸ್ ಏನಾದ್ರೂ ಜಾರಿಯಾಗುತ್ತಾ? ಸಭೆಯಲ್ಲಿ ಮುಖ್ಯಮಂತ್ರಿಗಳು ನಿರ್ಧಾರ ತೆಗೆದುಕೊಳ್ತಾರಾ? ಈ ಬಗ್ಗೆ ಒಂದು ಡೀಟೇಲ್ಸ್ ಇದೆ, ನೋಡೋಣ ಬನ್ನಿ. ಒಮಿಕ್ರಾನ್ ಕೇಸ್ ಪತ್ತೆಯಾಗ್ತಾ ಇದ್ದಂತೆ ಕರುನಾಡಲ್ಲಿ ಹೈ ಅಲರ್ಟ್. ಇಂದು ಮಧ್ಯಾಹ್ನ ತುರ್ತು ಸಭೆ ಕರೆದ ಸಿಎಂ ಬೊಮ್ಮಾಯಿ. ಕೊರೋನಾ ಕುಲುಮೆಗೆ ಬಿದ್ದು ಒದ್ದಾಡ್ತಾ ಇದ್ದ ಕರುನಾಡು ಈಗಷ್ಟೇ ನಿಟ್ಟುಸಿರು ಬಿಡ್ತಾ ಇತ್ತು. ಆದ್ರೀಗ ದಕ್ಷಿಣ ಆಫ್ರಿಕಾದ ಹೆಮ್ಮಾರಿ ರೂಪಾಂತರಿ ತಳಿ ಒಮಿಕ್ರಾನ್ ರಾಜ್ಯಕ್ಕೂ ಒಕ್ಕರಿಸಿ ನಾಡಿನಾದ್ಯಂತ ನಡುಕ ಹುಟ್ಟುವಂತೆ ಮಾಡಿದೆ. ಇಡೀ ದೇಶದಲ್ಲಿ ಮೊದಲು ಒಮಿಕ್ರಾನ್ ಕೇಸ್ ಪತ್ತೆಯಾಗಿರುವುದು ಕರ್ನಾಟಕದಲ್ಲೇ. ಇದು ಆತಂಕವನ್ನ ಹೆಚ್ಚುವಂತೆ ಮಾಡಿದೆ. ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ಇಂದು ಮಧ್ಯಾಹ್ನ ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ ಸಚಿವರು, ಅಧಿಕಾರಿಗಳು ಮತ್ತು ತಜ್ಞರೊಂದಿಗೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ಸಭೆಯಲ್ಲಿ ಹೊಸ ತಳಿಯ ಸೋಂಕು ನಿಯಂತ್ರಿಸುವ ಕುರಿತು ರಾಜ್ಯ ಅನುಸರಿಸಬೇಕಾದ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಬಳಿಕ ಹೊಸ ಮಾರ್ಗಸೂಚಿ ಜಾರಿಗೆ ಸರ್ಕಾರ ಕ್ರಮ ವಹಿಸಲಿದೆ. ಎಕ್ಸ್ಪರ್ಟ್ಸ್ ಒಂದು ಸಭೆಯನ್ನು ಮಾಡಿ ಈ ರೀತಿ ಹೊಸ ತಳಿಗಳು ಏನು ಸ್ಟ್ರೇನ್ಗಳು ನಮ್ಮ ರಾಜ್ಯದಲ್ಲಿ ಈಗ ಕಾಣಿಸ್ಕೊಂಡಿದೆ, ಇದನ್ನು ಯಾವ ರೀತಿ ನಾವು ನಿಯಂತ್ರಣ ಮಾಡಬೇಕು, ಇದನ್ನು ಹೆಂಗೆ ತಡೆಗಟ್ಟಬೇಕು ಅನ್ನುವಂಥದ್ರ ಬಗ್ಗೆ ನಮ್ಮ ಸ್ಟ್ರಾಟಜಿ ಏನಿರಬೇಕು, ನಮ್ಮ ಇದರ ಬಗ್ಗೆ ಕ್ರಮಗಳೇನಿರಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತುರ್ತು ಸಭೆಯನ್ನು ಕರೆದಿದ್ದೇನೆ. ಅಲ್ಲಿ ಸಂಪೂರ್ಣವಾಗಿ ವಿವರವಾಗಿ ಮಾತನಾಡಿ ಒಂದು ಹೊಸ ಮಾರ್ಗಸೂಚಿಗಳನ್ನು ನಾವು ಕೊಡುವಂಥ ಅವಶ್ಯಕತೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸಭೆಗೆ ಆಗಮಿಸುವಂತೆ 8 ಇಲಾಖೆಗಳ ಹಿರಿಯ ಅಧಿಕಾರಿಗಳಿಗೆ ಸೂಚನೆ.
ಇಂದು ಮಧ್ಯಾಹ್ನ 1 ಗಂಟೆಗೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಹತ್ವದ ಸಭೆ ನಡೆಯಲಿದ್ದು, ಮೀಟಿಂಗ್ನಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ, ಏನೇನ್ ಚರ್ಚೆ ಮಾಡ್ತಾರೆ ಅನ್ನೋದನ್ನ ನೋಡೋದಾದ್ರೆ ಆರೋಗ್ಯ ಸಚಿವರು, ಕಂದಾಯ ಸಚಿವರು, ಮುಖ್ಯ ಕಾರ್ಯದರ್ಶಿ, ಅಭಿವೃದ್ಧಿ ಆಯುಕ್ತರು, ಬಿಬಿಎಂಪಿ ಮುಖ್ಯ ಆಯುಕ್ತರು, ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ, ವಿಪತ್ತು ನಿರ್ವಹಣಾ ಇಲಾಖೆ ಪ್ರಧಾನ ಕಾರ್ಯದರ್ಶಿ, ವೈದ್ಯಕೀಯ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ, ಕೆಐಎಎಲ್ನ ಕೋವಿಡ್ ನೋಡೆಲ್ ಅಧಿಕಾರಿ, ಆರೋಗ್ಯ ಇಲಾಖೆ ಆಯುಕ್ತರು, ರಾಷ್ಟ್ರೀಯ ಆರೋಗ್ಯ ಅಭಿಯಾನ ನಿರ್ದೇಶಕರು ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ನಿರ್ದೇಶಕರಿಗೆ ಹಾಜರಾಗುವುದಕ್ಕೆ ಸೂಚನೆ ನೀಡಲಾಗಿದೆ. ಇದರ ಜೊತೆಗೆ ತಾಂತ್ರಿಕ ಸಲಹಾ ಸಮಿತಿ ಅಧ್ಯಕ್ಷರು ಮತ್ತು ಸದಸ್ಯರನ್ನ ಸಭೆಗೆ ಆಹ್ವಾನಿಸುವಂತೆ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ಸಿಎಂ ಕಚೇರಿಯಿಂದ ಸೂಚಿಸಲಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಹಿರಿಯ ಆರೋಗ್ಯ ಇಲಾಖೆ ಅಧಿಕಾರಿಗಳು, ಬಿಬಿಎಂಪಿಯ ಹಿರಿಯ ಅಧಿಕಾರಿಗಳು ಎಲ್ಲರ ಜೊತೆ ಕೂಡ ಒಂದು ಸಭೆಯನ್ನು ಕೂಡ ಮಾಡೋರಿದ್ದಾರೆ. ಇಷ್ಟನ್ನು ಹೇಳ್ತೀನಿ, ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲ ವಿಷಯಗಳನ್ನು ಅರಿತುಕೊಂಡು ಏನೆಲ್ಲ ಕ್ರಮಗಳನ್ನು ತೆಗೆದುಕೋಬೇಕು, ವಿ ಆರ್ ಆನ್ ಟಾಪ್ ಆಫ್ ಇಟ್. ಯಾರೂ ಕೂಡ ಆತಂಕಕ್ಕೊಳಗಾಗೋದು ಬೇಡ. ತಾಂತ್ರಿಕ ಸಲಹಾ ಸಮಿತಿ ಸಲಹೆ ಮೇರೆಗೆ ಸಿದ್ಧವಾಗಲಿದೆ ಮಾರ್ಗಸೂಚಿ. ಮೀಟಿಂಗ್ ಬಳಿಕ ಕರ್ನಾಟಕದಲ್ಲಿ ಟಫ್ ರೂಲ್ಸ್ ಜಾರಿಯಾಗುತ್ತಾ? ಆರೋಗ್ಯ ಸಚಿವರು, ಕಂದಾಯ ಸಚಿವರು, ಮುಖ್ಯ ಕಾರ್ಯದರ್ಶಿಗಳು ಸೇರಿದಂತೆ ಸುಮಾರು 8 ಇಲಾಖೆಗಳ ಹಿರಿಯ ಅಧಿಕಾರಿಗಳು, ತಾಂತ್ರಿಕ ಸಲಹಾ ಸಮಿತಿ ಅಧ್ಯಕ್ಷರು, ಸದಸ್ಯರು ಭಾಗಿಯಾಗಲಿದ್ದು, ಒಮಿಕ್ರಾನ್ ಕಟ್ಟಿಹಾಕೋದಕ್ಕೆ ಬಿಗಿ ಕ್ರಮಗಳ ಬಗ್ಗೆ ಮಹತ್ವದ ಚರ್ಚೆ ನಡೆಯಲಿದೆ. ಅಷ್ಟೇ ಅಲ್ಲ, ಸಭೆ ಬಳಿಕ ರಾಜ್ಯದಲ್ಲಿ ಟಫ್ ರೂಲ್ಸ್ ಜಾರಿಯಾಗುವ ಸಾಧ್ಯತೆ ದಟ್ಟವಾಗಿದೆ. ವಿಶೇಷ ಅಂದ್ರೆ ಇಂದಿನ ಸಭೆಯಲ್ಲಿ ತಾಂತ್ರಿಕ ಸಲಹಾ ಸಮಿತಿ ನೀಡುವ ಸಲಹೆಯ ಆಧಾರದಲ್ಲಿ ಕಠಿಣ ಮಾರ್ಗಸೂಚಿಗಳ ರೂಪುರೇಷೆ ಸಿದ್ಧವಾಗಲಿದೆ. ಬಹುತೇಕ ಹಿಂದೆ ಜಾರಿಗೊಳಿಸಿದ್ದ ಕಠಿಣ ನಿಯಮಗಳು ಮತ್ತೆ ಜಾರಿಯಾಗುವ ಸಾಧ್ಯತೆ ಇದೆ. ಆದರೆ ಲಾಕ್ಡೌನ್, ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂನಂತಹ ಕ್ರಮಗಳ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಇನ್ನೂ ಕೂಡ ಚರ್ಚೆ ನಡೆದಿಲ್ಲ. ಒಟ್ನಲ್ಲಿ ಇವತ್ತು ನಡೆಯುವ ಸಭೆ ಮೇಲೆ ಎಲ್ಲರ ಗಮನ ಇದ್ದು, ಸಂಜೆಯೊಳಗೆ ಕರ್ನಾಟಕದಲ್ಲಿ ಜಾರಿಯಾಗುವ ನಿಯಮಾವಳಿಗಳ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗಲಿದೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ನಮ್ಮ ಜೊತೆಗೆ ಡಾಕ್ಟರ್ ಶ್ರೀನಿಧಿ ತಜ್ಞ ವೈದ್ಯರು ಸೌತ್ ಆಫ್ರಿಕಾ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ತಜ್ಞ ವೈದ್ಯರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್ ಚಂದ್ರಶೇಖರ್ ರೋಗ ನಿರೋಧಕ ತಜ್ಞರು ನಮ್ಮ ಜೊತೆಗೆ ಇದ್ದಾರೆ. ಡಾಕ್ಟರ್ ವಿಶಾಲ್ ರಾವ್ ಜಿನೋಮಿಕ್ ಸೀಕ್ವೆನ್ಸ್ ಕಮಿಟಿಯ ಸದಸ್ಯರು ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಡಾಕ್ಟರ್ ನೀರಜ್ ಪಾಟೀಲ್ ತಜ್ಞ ವೈದ್ಯರು ಲಂಡನ್, ಅವರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ, ನಮ್ಮ ಸ್ಟುಡಿಯೋದಲ್ಲೇ ಇದ್ದಾರೆ. ಇನ್ನು ಅಶ್ವಿನಿ ಮಲ್ನಾಡ್ ನಮ್ಮ ಜೊತೆಗೆ ಇದ್ದಾರೆ, ಕ್ಯಾಲಿಫೋರ್ನಿಯಾದಿಂದ ಅಂದರೆ USA ಇಂದ ಅವರು ನಮ್ಮೊಂದಿಗೆ ಸಂಪರ್ಕಕ್ಕೆ ಬರ್ತಾರೆ. ಬನ್ನಿ, ನಾನು ಚರ್ಚೆ ಮೊದಲು ಶುರು ಮಾಡ್ತಾ ಇದ್ದೀನಿ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರಿಗೆ. ಸುದರ್ಶನ್ ಬಲ್ಲಾಳ್ ಮಣಿಪಾಲ್ ಆಸ್ಪತ್ರೆ ಸಮೂಹದ ಮುಖ್ಯಸ್ಥರು. ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರೇ, ಬಹುಶಃ ನಾನು ಧ್ವನಿ ಕೇಳ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಮೊದಲು ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಆಸ್ಪತ್ರೆ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ, ಬೇರೆ ಬೇರೆ ದೇಶಗಳಿಗೂ ಕೂಡ ಹಬ್ಬುತ್ತಾ ಇದೆ. ಈ ಮುಖಾಂತರ ಆ ಸೇವೆಯ ಪ್ರಮಾಣ ಕೂಡ ಜಾಸ್ತಿ ಆಗ್ತಿದೆ. ಮೊದಲು ಕಂಗ್ರ್ಯಾಚುಲೇಷನ್ಸ್. ಎರಡನೇದು, ಇಡೀ ಜಗತ್ತು ಈಗ ಆತಂಕದಲ್ಲಿದೆ, ಭಯದಲ್ಲಿದೆ. ಒಂದಾದ ಮೇಲೆ ಒಂದು ರೂಪಾಂತರಿ ವೈರಸ್ಗಳು ಹೀಗೆ ಬರ್ತಾ ಇದ್ರೆ ಮುಂದೆ ನಮ್ಮ ಗತಿ ಏನು ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಈಗ ನಮ್ಮ ಎದುರುಗಡೆಗಿದೆ. ಏನಂತೀರಿ ಸರ್? ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಆನ್ ದ ಪ್ರೋಗ್ರಾಮ್. ಅಫ್ಕೋರ್ಸ್ ನಾವು ಕೊರೋನಾದ ಸೆಕೆಂಡ್ ಅಲೆ ಆದಮೇಲೆ ಅದನ್ನು ಸ್ಲೋಲಿ ಮರಿತಾ ಬರ್ತಾ ಇದ್ವಿ. ವಿ ಹ್ಯಾಡ್ ಬಿಕಮ್ ವೆರಿ ಕಂಫರ್ಟೇಬಲ್ ಇನ್ ಅವರ್ ಝೋನ್, ಕೊರೋನಾ ಹೆಚ್ಚಿಲ್ಲ ಅಂತ. ಅಷ್ಟರಲ್ಲೇ ಈ ಆಮಿಕ್ರಾನ್ ವೇರಿಯಂಟು ಬಂತು. ಸೊ ನಾವು ಖಂಡಿತವಾಗಿ ಹೆದರುವಂಥ ವಿಷಯ ಇಲ್ಲ, ಬಟ್ ಕನ್ಸರ್ನ್ ಆಗಿರಬೇಕು. ಯಾಕಂದರೆ ಈ ಮ್ಯೂಟೇಷನ್ನು ಇದರಲ್ಲಿ ಈ ಹೊಸ ವೇರಿಯಂಟಲ್ಲಿ ತುಂಬ ಮ್ಯೂಟೇಷನ್ಸ್ ಇದೆ, ಭಾಳ ರ್ಯಾಪಿಡ್ ಆಗಿ ಹರಡುತ್ತೆ ಅಂತ ಇಷ್ಟು ತನಕ ಬಂದಿರುವ ವದಂತಿಗಳು. ಆಮೇಲೆ ಇದು ಇಷ್ಟ ತನಕ ನಮಗೆ ಗೊತ್ತಿರುವಂತೆ ಹೆಚ್ಚೇನು ಸೀರಿಯಸ್ ಕಾಯಿಲೆ ಬಂದಿಲ್ಲ ಯಾರಿಗೂ, ಆದರೂ ಇನ್ನೂ ಭಾಳ ಅರ್ಲಿ ಸ್ಟೇಜಸಲ್ಲಿ ಇದ್ದೀವಿ. ಇದ್ರ ಬಗ್ಗೆ ಇನ್ನೂ ನಮಗೆ ಮಾಹಿತಿ ಬೇಕು. ಇನ್ನೊಂದು ಮೂರನೇ ವಿಷಯ ಏನಂದರೆ, ಇದರದ್ದು ನಾವು ತಗೊಂಡಿರೋ ವ್ಯಾಕ್ಸಿನೇಷನ್ ಇದರ ಬಗ್ಗೆ ಎಷ್ಟು ಪರಿಣಾಮಕಾರಿ ಅಂತ ನಾವು ನೋಡ್ಕೊಳ್ಬೇಕಾಗಬೇಕತ್ತೆ.
ಆದರೂ ಈಗ ಯಾವುದೇ ಥರ ಕೊರೋನಾ ಇರ್ಬೋದು, ಇದನ್ನು ತಡೆಗಟ್ಟಲು ನಾವು ಪಬ್ಲಿಕ್ ಹೆಲ್ತ್ ಮೆಜರ್ಸು, ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರು, ಮಾಸ್ಕು, ಡಿಸ್ಟೆನ್ಸಿಂಗು, ಹ್ಯಾಂಡ್ ವಾಷಿಂಗ್, ಅವಾಯ್ಡಿಂಗ್ ಕ್ರೌಡ್ಸು ಮತ್ತು ಬೀಯಿಂಗ್ ಇನ್ ಎ ವೆಲ್ ವೆಂಟಿಲೇಟೆಡ್ ರೂಮ್, ಇದಿಷ್ಟು ಪ್ರಿಕಾಷನ್ ತಗೊಂಡ್ರೆ ಯಾವ ಕೊರೋನಾ ವೈರಸ್ಸನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಹಾಗೆಯೇ ಈಗ ತಿಳಿದಿರುವಂತೆ ವ್ಯಾಕ್ಸಿನೇಷನ್ ನಾವು ಕಡ್ಡಾಯವಾಗಿ ತಗೊಳ್ಳೇಬೇಕು. ಯಾರು ಫಸ್ಟ್ ಡೋಸ್ ತಗೊಂಡಿಲ್ವೋ ಅದನ್ನು ತಗೊಳ್ಬೇಕು. ಅವರು ಯಾರು ಫಸ್ಟ್ ಡೋಸ್ ತಗೊಂಡಿದ್ದಾರ ಅವರು ಸೆಕೆಂಡ್ ಡೋಸ್ ತಗೊಳ್ಬೇಕು. ಮತ್ತು ಅಫ್ಕೋರ್ಸ್ ಗೌರ್ಮೆಂಟ್ನವ್ರು ಪರ್ಮಿಷನ್ ಕೊಟ್ಟ ಮೇಲೆ ಹೈ ರಿಸ್ಕ್ ಗ್ರೂಪ್ಸಿಗೆ ಥರ್ಡ್ ಡೋಸ್ ಅಥವಾ ಬೂಸ್ಟರ್ ಡೋಸನ್ನು ನಾವು ಕೊಡಬೇಕು. ಆದರೆ ಖಂಡಿತವಾಗಿ ಜಾಗೃತವಾಗಿರಬೇಕು, ಹೆದರೋದು ಬೇಡ, ಆತಂಕ ಪಡೋದು ಬೇಡ. ಜಾಗರೂಕತೆ ವಹಿಸ್ಕೊಂಡ್ರೆ ಇದನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ದೇಶ ಈಗ ಲಾಸ್ಟ್ ಟೈಮ್ಗಿಂತ ಎಷ್ಟೋ ಒಳ್ಳೆ ಸ್ಥಿತಿಯಲ್ಲಿದೆ. ನಮಗೆ ಕೊರೋನಾ ಲಾಸ್ಟ್ ಟೈಮ್ ಬಂದು ಹೇಗೆ ಅದನ್ನು ಹ್ಯಾಂಡಲ್ ಮಾಡೋದು ಅಂತ ತಿಳಿದುಕೊಂಡಿದ್ದೀವಿ ನಾವು. ಹಾಗಾಗಿ ನನ್ನ ಲೆಕ್ಕದಲ್ಲಿ ಇದೇನು ವಿಶಿಷ್ಟವಾಗಿ ನಾವು ಹೆದರುವಂಥ ವಿಷಯ ಇಲ್ಲ, ಇದನ್ನು ಕಂಟ್ರೋಲ್ ಮಾಡ್ಬೋದು. ಆದರೆ ಜನರ ಸಹಕಾರ ಬೇಕೇ ಬೇಕು. ಜನರ ಸಹಕಾರ ಇಲ್ಲ ಅಂದರೆ ಯಾವ ಪ್ಯಾಂಡಮಿಕ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ. ಸರ್ ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರೇ. ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಡಾಕ್ಟರ್ ಅಶ್ವಿನಿ ಮಲ್ನಾಡ್ ನಮ್ಮ ಜೊತೆಗಿದ್ದಾರೆ, ಕ್ಯಾಲಿಫೋರ್ನಿಯಾದಿಂದ, USA ಇಂದ. ಮೇಡಮ್, ಗಮನಿಸ್ತಾ ಇದ್ದೀವಿ ಡಾಕ್ಟರ್ ಜಿ, ನಾವು ಎಷ್ಟರ ಮಟ್ಟಿಗೆ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ತಿದೆ ವರ್ಲ್ಡ್ನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ, ಅದನ್ನು ನೋಡ್ತಾ ಇದ್ದೀವಿ. ಅಮೆರಿಕದ ಸ್ಥಿತಿಗತಿಗಳು, ಎಸ್ಪೆಷಲಿ ನೀವು ಕ್ಯಾಲಿಫೋರ್ನಿಯಾದಲ್ಲಿದ್ದೀರಿ, ಅಲ್ಲಿನ ಸ್ಥಿತಿಗತಿಗಳು, ಅಲ್ಲಿನ ಸಿಚುವೇಶನ್ ಹೇಗಿದೆ ಡಾಕ್ಟರ್ ಅಶ್ವಿನಿ ಅವರೇ? First, thank you for having me on the show. So ivaga situation irodu overall US ಅಲ್ಲಿ ಪ್ರತಿ ಗಂಟೆಯಲ್ಲೂ ಇಂಪ್ರೂವ್ ಲೈಕ್ ಹೊಸ ಕೇಸಸ್ ಕೇಳಿಸ್ಕೊಂತಾ ಇದ್ದೀವಿ. ಇವಾಗ ಸದ್ಯಕ್ಕೆ 4 ಸ್ಟೇಟ್ ಅಲ್ಲಿ ಕೋವಿಡ್ ಒಮಿಕ್ರಾನ್ ಕೇಸಸ್ ಕಂಡು ಬಂದಿದೆ. ಆಲ್ಮೋಸ್ಟ್ 7 ಕೇಸಸ್ ಇವಾಗ ಪತ್ತೆ ಆಗಿದೆ. ಓವರ್ ಆಲ್ ಕ್ಯಾಲಿಫೋರ್ನಿಯಾದಲ್ಲಿ 1 ಕೇಸ್, ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ಪತ್ತೆ ಆಗಿದೆ. ಆದ್ರೆ ಇನ್ನು ನಾವು ಖರೆ ಹೇಳ್ಬೇಕಂದ್ರೆ ಡೆಲ್ಟಾ ವೇರಿಯಂಟ್ ಇಂದ ಇನ್ನು ಹೊರಗೆ ಬಂದಿರ್ಲಿಲ್ಲ. ನನ್ ರೌಂಡ್ ಮಾಡ್ತಾ ಇದ್ರೆ ಅಟ್ಲೀಸ್ಟ್ ಹಾಫ್ 50% ಕೇಸಸ್ ಆರ್ ಸ್ಟಿಲ್ ಕೋವಿಡ್. ಸೊ ಒಮಿಕ್ರಾನ್ ಬರೋದು it will definitely increase burden in the hospital. So that is concerning ಸದ್ಯಕ್ಕೆ. ಓಕೆ ಮೇಡಮ್, ನೀವು ಹಾಗೆ ನೀವು ಸಂಪರ್ಕದಲ್ಲಿ ಇನ್ನಷ್ಟು ನಾವು ಚರ್ಚೆ ಮಾಡ್ತೀವಿ. ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ನೀರಜ್ ಪಾಟೀಲ್ ಅವರು. ಡಾಕ್ಟರ್ ನೀರಜ್ ಪಾಟೀಲ್ ಸರ್, ನೀವು ನೋಡಿದ್ರಿ, ಗಮನಿಸಿದ್ವಿ, ಮೊದಲ ಅಲೆನಲ್ಲೂ ಕೂಡ ನಮ್ಮ ಜೊತೆಗೆ ಮಾತಾಡಿದ್ವಿ, ಅಲ್ಲಿದ್ದಂಥ ಸಿಚುವೇಶನ್ ವಿವರಿಸಿದ್ರಿ. 2ನೇ ಅಲೆ ಸಂದರ್ಭದಲ್ಲಂತೂ ಎಷ್ಟರ ಮಟ್ಟಿಗೆ ಪ್ಯಾನಿಕ್ ಸಿಚುವೇಶನ್ ಇದೆ ಅನ್ನೋದನ್ನ ಸ್ವತಃ ವಿವರಿಸ್ತಾ ಹೋಗ್ತಿದ್ರಿ. ಈಗಲೂ ಕೂಡ ಅಂಥದ್ದೇ ಒಂದು ಆತಂಕ, ಭಯ ಕಾಡ್ತಾ ಇದೆ. ಒಮಿಕ್ರಾನ್ ವೈರಸ್ ಭಾರತಕ್ಕೆ ಕಾಲಿಟ್ಟಿದೆ, ಅದು ಕರ್ನಾಟಕದ ಮೂಲಕವೇ ಕಾಲಿಟ್ಟಿದೆ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ? ನೋಡಿ, ವೈರಸ್ ಏನಿದೆ, ವೈರಸ್ ನ್ಯಾಚುರಲಿ ಮ್ಯೂಟೇಟ್ ಆಗ್ತಾ ಇರುತ್ತೆ, ಯಾವತ್ತಿಗೂ ಕೂಡ ಮ್ಯೂಟೇಟ್ ಆಗ್ತಾ ಇರುತ್ತೆ. ಬಟ್ ಏನು ಎಲ್ಲರಿಗಿಂತ ಇಂಪಾರ್ಟೆಂಟ್ ಕ್ವಶನ್ ಏನಿದೆ ಅಂದರೆ, ಈ ಮ್ಯೂಟೇಷನ್ ಏನಿದೆ, ಈಗ ಆಗಿರೋ ಮ್ಯೂಟೇಷನ್ನು ಸ್ಪೈಕ್ ಪ್ರೋಟೀನ್ ಮೇಲೆ 8 ಮ್ಯೂಟೇಷನ್ಸ್ ಆಗಿದೆ. ಈ 8 ಮ್ಯೂಟೇಷನ್ಸ್ ಆಗಿರೋದ್ರಿಂದ ಈ ವೈರಸ್ಸು ಸೆಲ್ ಒಳಗೆ ಹೋಗಕ್ಕೆ ಬರುತ್ತಾ ಬರಲ್ಲ? ದಟ್ ಈಸ್ ದ ಕೀ ಕ್ವಶನ್. ಇದು ಒಂದು ಕೀ ಆ್ಯಂಡ್ ಒಂದು ಡೋರ್ ಇದ್ದಂಗೆ. ನಾವೇನು ಮಾಡಿದ್ವಿ, ಡೋರ್ ಲಾಕನ್ನು ಚೇಂಜ್ ಮಾಡಿದ್ವಿ, ಅಂದರೆ ಕೀ ಆಪ್ರೇಟ್ ಆಗಕ್ಕೆ ಬರಲಾರ್ದಂಗೆ. ಈಗ ಈ ಮ್ಯೂಟೇಷನ್ ಮಾಡಿದ್ಮೇಲೆ ಈ ವೈರಸ್ಸು ಈ ಕೀಯಿಂದ ಡೋರ್ ಓಪನ್ ಮಾಡಿ ACE2 ರಿಸೆಪ್ಟಾರ್ ಒಳಗಡೆ ಬರಕ್ಕೆ ಆಗುತ್ತೋ ಆಗಲ್ಲೋ? ದ್ಯಾಟ್ ಈಸ್ ದ $1 million ಕ್ವೆಶ್ಚನ್. ಆ್ಯಂಡ್ ಅದು ಟೈಮ್ ಹೇಳುತ್ತೆ, 2 ರಿಂದ 3 ವಾರ ವೇಟ್ ಮಾಡಬೇಕಾಗುತ್ತೆ. ಆಮೇಲೆ ಎರಡನೇದಾಗೇನ ತೀವ್ರತೆ ಇಲ್ಲಿ ನಾವು ಹೇಳುವಂಥದ್ದು, ಈಗ ನೋಡಿ, ಇಲ್ಲಿ ಬೆಂಗಳೂರಲ್ಲಿ ಬಂದಿರುವಂತಹ ಒಬ್ಬ ವ್ಯಕ್ತಿ, ಅವರು ಯಾರ ಸಂಪರ್ಕಕ್ಕೂ ಇಲ್ಲದೆ ಇರುವಂತವ್ರು ಇಬ್ರು. ಹೌದು. ಸೊ ಅಂಥವ್ರಿಗೆ ಬಂದಿದೆ ಅಂತಂದ್ರೆ ಇದು ಹಾಗಾದ್ರೆ ಬಹುಶಃ ಏನು ಅಂತಂದ್ರೆ ನೀವು ಹೇಳ್ದಂಗೆ ಎಲ್ಲ ಲೆಕ್ಕಾಚಾರಗಳನ್ನು ಉಲ್ಟಾ ಮಾಡ್ಬಿಡ್ಬೋದೇನೋ ಅಂತ ಹೇಳಿ. ಈ ಇಬ್ಬರಲ್ಲಿ ಹೌದು. ಒಬ್ಬ ವ್ಯಕ್ತಿದು ಟ್ರಾವೆಲ್ ಹಿಸ್ಟ್ರಿ ಇದೆ, ಇನ್ನೊಬ್ಬ ವ್ಯಕ್ತಿದು ಟ್ರಾವೆಲ್ ಹಿಸ್ಟ್ರಿ ಇಲ್ಲ. ಹೀಗಾಗಿ ಬಹುಶಃ ಇಂಟರ್ನಲ್ಲಿ ಮ್ಯೂಟೇಟ್ ಆಗಿರಬಹುದು. ಆಮೇಲೆ ಇನ್ನೊಂದು ಏನಂದ್ರೆ, ಮ್ಯೂಟೇಷನ್, ಈ ಮ್ಯೂಟೇಷನ್ನು ಎಲ್ಲರಿಗಿಂತ ಕನ್ಸರ್ನಿಂಗ್ ಫ್ಯಾಕ್ಟರ್ ಏನಿದೆ, ಇಬ್ರು ವ್ಯಾಕ್ಸಿನೇಟೆಡ್ ಇದ್ದಾರೆ. ಸೊ ಇಬ್ರು ಅಂದ್ರೆ ವ್ಯಾಕ್ಸಿನ್ ಅನ್ನ ಬೈಪಾಸ್ ಮಾಡಿದೆ. ಸೊ ವ್ಯಾಕ್ಸಿನ್ ಎಂಬ ಒಂದು ಭದ್ರಕೋಟೆ ನಾವೇನು ತಯಾರು ಮಾಡಿದ್ವಿ, ಆ ಭದ್ರಕೋಟೆನ ಈ ವೈರಸ್ಸು ಮುರಿದು ಒಳಗಡೆ ಬಂದಿದೆ. ಬಟ್ ಆದರೆ ಒಂದು ಗುಡ್ ನ್ಯೂಸ್ ಏನಂತಂದರೆ, ತೀವ್ರತೆ
ತೀವ್ರತೆ ಏನಿದೆಯಲ್ಲ, ತೀವ್ರತೆ ಒಂದೇ ಥರ ಇದೆ. ನಿಮಗೆ ಅಲ್ಫಾ ಆಗಿರ್ಬೋದು, ನಿಮಗೆ ಬೀಟಾ ವೇರಿಯಂಟ್ ಇರ್ಬೋದು, ನಿಮಗೆ ಡೆಲ್ಟಾ ವೇರಿಯಂಟ್ ಇರ್ಬೋದು, ನಿಮಗೆ ಒಮಿಕ್ರಾನ್ ವೇರಿಯಂಟ್ ಇರ್ಬೋದು. ನಿಮ್ಮ ತೀವ್ರತೆ ಏನಿದೆಯಲ್ಲ, ಕಾಯಿಲೆಯ ತೀವ್ರತೆ ಎಲ್ಲರಲ್ಲೂ ಕೂಡ ಸರಿ ಸಮಾನವಾಗೇ ಇದೆ. ನಿಜ 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 ನಿಜ. ನಮ್ಮ ಜೊತೆಗೆ ಮತ್ತೆ ಮಾತನಾಡ್ತೀನಿ ಡಾಕ್ಟರ್ ವಿಶಾಲ್ ರವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ವಿಶಾಲ್ ರವರೇ, ನಿನ್ನೆ ಜಿನೋಮಿಕ್ ಸೀಕ್ವೆನ್ಸಿಂಗ್ ಕಮಿಟಿಯ ಸದಸ್ಯರು ಕೂಡ ಹೌದು ನೀವು. ಇನ್ನೂ ಒಂದಷ್ಟು ಜನರ ಜಿನೋಮಿಕ್ ಸೀಕ್ವೆನ್ಸಿಂಗ್ ವರದಿ ಬರಬೇಕಿದೆ. ಇಬ್ಬರಿಗಂತೂ ಒಮಿಕ್ರಾನ್ ಇರೋದು ಪಕ್ಕಾ ಆಗಿದೆ. ಇನ್ನುಳಿದಂತ ಅವ್ರ ಸಂಪರ್ಕದಲ್ಲಿದ್ದಂಥವರಿಗೆ 5 ಜನಕ್ಕೆ ಪಾಸಿಟಿವ್ ಇದೆ. ಇಂಥದ್ದೊಂದು ಸಂದರ್ಭದಲ್ಲಿ ಕರ್ನಾಟಕ ಎಷ್ಟರ ಮಟ್ಟಿಗೆ ಎಚ್ಚರಿಕೆಯಿಂದ ಇರಬೇಕು? ಇನ್ನೂ ಎಷ್ಟು ವರದಿ ಬರೋದು ಬಾಕಿ ಇದೆ ಡಾಕ್ಟ್ರೆ? ಡಾಕ್ಟರ್ ವಿಶಾಲ್ ರವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಅವ್ರ ಜೊತೆಗೆ ಮತ್ತೆ ಮಾತನಾಡ್ತೀನಿ. ಡಾಕ್ಟರ್ ಅಶ್ವಿನಿ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲೇ ಇದ್ದಾರೆ. ಡಾಕ್ಟರ್ ಅಶ್ವಿನಿ ಅವರೇ, ನಿನ್ನೆ ನಿಮ್ ಜೊತೆಗೆ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರಿ, ಇಲ್ಲ ಈಗ ತಾನೇ ಇನ್ನೊಂದು ಕೇಸ್ ಪತ್ತೆ ಆಗಿದೆ ಕ್ಯಾಲಿಫೋರ್ನಿಯಾದಲ್ಲಿ. ಇದು ಒಂದ್ ರೀತಿಯಾದಂತಹ ಆತಂಕ. ನೀವು ಆಗ್ಲೇ ಹೇಳ್ತಾ ಇದ್ರಿ ಡೆಲ್ಟಾ ವೇರಿಯಂಟ್ ಇಂದಲೇ ಸುಧಾರಿಸ್ಕೊಳ್ತಾ ಇದ್ವಿ, ಈಗ ಮತ್ತೆ ವಾಪಸ್ ಒಮಿಕ್ರಾನ್ ಬಂದಿರೋದು ಮತ್ತೊಂದು ರೀತಿಯಾದಂತಹ ಕನ್ಸರ್ನ್ ಅಂತ ಹೇಳಿ. ಹೌದು, ಆಲ್ರೆಡಿ ತುಂಬಾ ಪೇಷಂಟ್ ಲೋಡ್ ಇದೆ. ನರ್ಸಸ್ ಇಲ್ಲಿ ನರ್ಸಸ್ ಶಾರ್ಟೇಜ್ ಆಗಿದೆ ಓವರ್ ಆಲ್ US ಅಲ್ಲಿ ಸದ್ಯಕ್ಕೆ. ತುಂಬಾ ನರ್ಸಸ್ ಹಾಸ್ಪಿಟಲ್ ಫಿಕ್ಸ್ ಜಾಬ್ ಇಂದ ಟ್ರಾವೆಲ್ ನರ್ಸ್ ಇದ್ ಮಾಡ್ತಿದ್ದಾರೆ. ಸೊ ಇರೋ ಹಾಸ್ಪಿಟಲ್ ನರ್ಸಸ್ ಶಾರ್ಟೇಜ್ ಆಗ್ತಾ ಇದೆ. ಸೊ ಆಲ್ರೆಡಿ ಹಾಸ್ಪಿಟಲ್ ಬರ್ಡನ್ ಆಗಿದೆ. ಫಿಸಿಷಿಯನ್ಸ್ ಬರ್ನ್ ಔಟ್ ಆಗ್ತಿದ್ದಾರೆ ಬಿಕಾಸ್ ಆಫ್ ಡೆಲ್ಟಾ ವೇರಿಯಂಟ್. ಸೊ ಅದಕ್ಕೆ ಕಾಳಜಿ ಮಾಡೋ ಸಿಚುವೇಶನ್ ಇದು. ಬಿಕಾಸ್ WHO ಪ್ರಕಾರ ಇನ್ನೂ ನಮ್ಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಇದರದ್ದು ತೀವ್ರತೆ ಏನು, ಮರಣ ರೇಟ್ ಎಷ್ಟಿದೆ. ಸೊ ಟೈಮ್ ಕೆಲವು ದಿನ ಆಗಿ ನಮ್ಗೆ ರಿಸರ್ಚ್ ಡೇಟಾ ಬಂದಾಗಿಂದ ರಿಸಲ್ಟ್ಸ್ ಗೊತ್ತಾದ್ಮೇಲೆ ಗೊತ್ತಾಗ್ಬೋದು. ಸದ್ಯಕ್ಕೆ ಬೂಸ್ಟರ್ ಶಾಟ್ ತಗೊಳ್ಳಿ ಅಂತ ಡಾಕ್ಟರ್ ಫೌಸಿ ಅಂಡ್ ಬೈಡನ್ ಎನ್ಕರೇಜ್ ಮಾಡ್ತಿದ್ದಾರೆ. ಸೊ ಹೋಪ್ಫುಲ್ಲಿ ಜನಗಳು ವ್ಯಾಕ್ಸಿನ್ ತಗೊಂಡು ಹಾಸ್ಪಿಟಲ್ ಬರ್ಡನ್ ಕಡಿಮೆ ಆಗೋ ತರ ಹೆಲ್ಪ್ ಮಾಡ್ತಾರಂತ ನಾನು ಇದ್ ಮಾಡ್ಕೊಳ್ತೀನಿ. ನಾನೇನು ಹೇಳೋದಂದ್ರೆ, ಈ ಹೊಸ ವೇರಿಯಂಟ್ ಏನಿದೆ ಇದು ಸೋಂಕು ಹರಡುವತೆ ಅಂದರೆ R0 ಅಂತ ನಾವು ಕರಿತೀವಲ್ಲ, ಇದು ಜಾಸ್ತಿ ಇದೆ. ಈಗ ಫಾರ್ ಎಕ್ಸಾಂಪಲ್ ನೀವಿದ್ದೀರಿ, ನಿಮಗೆ ಡೆಲ್ಟಾ ವೈರಸ್ ಇನ್ಫೆಕ್ಷನ್ ಆಯಿತು, ನೀವಿದ್ದೀರಿ, ನಿಮಗೆ ಒಮಿಕ್ರಾನ್ ಆಯಿತು, ನೀವು ನಿಮ್ಮ ಮನೆಯಲ್ಲಿ ಹೋಗಿ ಇಬ್ಬರಿಗೆ ಇನ್ಫೆಕ್ಟ್ ಮಾಡಿದ್ರೆ ಒಮಿಕ್ರಾನ್ ಇದ್ದವರು 5 ಜನರಿಗೆ ಇನ್ಫೆಕ್ಟ್ ಮಾಡ್ತಾರೆ. ಹೀಗಾಗಿ ಏನಾಗುತ್ತೆ, ಬರ್ಡನ್ R0 ಜಾಸ್ತಿ ಆಗಿ ನಮ್ಮ ಜಾಸ್ತಿ ಆದ್ಮೇಲೆ ಎಲ್ಲಿ ನಮ್ಮ ವೆದರ್ ಅವರ್ ಹೆಲ್ತ್ ಕೇರ್ ಸಿಸ್ಟಮ್ ವಿಲ್ ಬಿ ಏಬಲ್ ಟು ಸಸ್ಟೈನ್ ದಟ್ ಬರ್ಡನ್. ಯಾಕಂದ್ರೆ ಡಾಕ್ಟರ್ ಹೇಳ್ತಾ ಇದ್ದಾರೆ, ಅಮೆರಿಕ ಡಾಕ್ಟರ್, ಅಲ್ಲಿ ಎಲ್ಲ ಬರ್ನ್ಔಟ್ ಆಗ್ತಾ ಇದ್ದಾರೆ, ನರ್ಸ್ಗಳಿಲ್ಲ ಅಂತ ಒಂದು ಸ್ಥಿತಿ ಅಂತ. ಥರ್ಡ್ ವೇವ್ ಬರೋ ರಿಸ್ಕ್ ಇದೆ. ನಾವು ಮೈ ಮರೆತರೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಅಂತ ಸ್ಥಿತಿನ ಎದುರಿಸಬಹುದು. ಹಿಂಗಾಗಿ ಜಾಗ್ರತೆ ಒಂದನೇ ಮಾರ್ಗ. ಆವಾಗ ತಾನೇ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರು ಹೇಳ್ತಾ ಇದ್ರು, ವ್ಯಾಕ್ಸಿನ್ ತಗೋಬೇಕು. ಎಷ್ಟು ಸರಿ ಹೇಳಬೇಕು ಖಂಡಿತವಾಗ್ಲೂ ಜನಗಳಿಗೆ, ವ್ಯಾಕ್ಸಿನ್ ತಗೋಬೇಕು. ಈ ಮುಖಾಂತರ ಏನು ಅಂದರೆ, ನಮ್ಮಲ್ಲಿ ಇದು ವ್ಯಾಕ್ಸಿನ್ ತಗೊಂಡವ್ರಿಗೂ ಯಾಕೆ ಬಂತು ಅಂತ ನಾವು ಪ್ರಶ್ನೆ ಕೇಳಬಾರ್ದು. ಅಟ್ಲೀಸ್ಟ್ ನಾವು ರೆಡಿ ಆಗಿರೋಣ, ಮುಂದೆ ಏನು ಬೇಕಾದ್ರೂ ಆಗ್ಬೋದು ಅದು. ಆದರೆ ನಮ್ಮಲ್ಲಿ ಸಿದ್ಧತೆಗಳು ಏನಾಗಬೇಕು ಅದಾಗಲೇಬೇಕು ಅನ್ನುವಂಥದ್ದು. ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್ ಸುದರ್ಶನ್ ಜಿ, ತಾವು ಸಾಕಷ್ಟು ಸಂಗತಿಗಳನ್ನು ಹೇಳಿದ್ವಿ. ಆದರೆ ಎಲ್ಲೋ ಒಂದು ಕಡೆ ಏನು ಅಂದರೆ, ಈಗ ನಾವು ಈ ಚರ್ಚೆನಲ್ಲಿ ಈ ತೆಗೆದುಕೊಂಡಿರುವಂಥವ್ರಿಗೂ ಕೂಡ ವ್ಯಾಕ್ಸಿನ್ ತಗೊಂಡ್ರಿಗೂ ಕೂಡ ಬಂದಿದೆ ಅನ್ನೋದ್ರ ಮುಖಾಂತರ ಬಿಡ್ರಿ ವ್ಯಾಕ್ಸಿನ್ ತಗೊಂಡ್ರು ಕೂಡ ಬರುತ್ತೆ, ತಗೊಳ್ದಿದ್ರು ಬರುತ್ತೆ ಅನ್ನುವಂಥ ಮನೋಭಾವನೆ ಹೋಗಬಾರ್ದು. ನಾವೆಷ್ಟರ ಮಟ್ಟಿಗೆ ಸಜ್ಜಾಗಿರ್ಬೇಕಲ್ಲ, ನಾವೆಷ್ಟರ ಮಟ್ಟಿಗೆ ಜಾಗೃತವಾಗಬೇಕು. ಯಾಕಂದರೆ ಇವಾಗ ಏನು ಬರುತ್ತಲ್ಲ ರೋಗದ ಪ್ರಮಾಣ, ಅದು ವ್ಯಾಕ್ಸಿನ್ ತೆಗೆದುಕೊಂಡಿರುವಂಥವ್ರಿಗೆ ಕಡಿಮೆ ಅಪಾಯವನ್ನು ತರುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಸರ್, ಏನಂತೀರಿ? ನೀವೊಂದು ಭಾಳ ಒಳ್ಳೆ ಪ್ರಶ್ನೆಯನ್ನೇ ಕೇಳಿದ್ರಿ. ಈಗ ತುಂಬ ಜನರು ಹೇಳ್ತಾರೆ, ಅಯ್ಯೋ ವ್ಯಾಕ್ಸಿನ್ ತಗೊಂಡ್ರು ಬರುತ್ತೆ ಅಂತ ಮತ್ತೆ ಯಾಕೆ ನಾವು ತಗೊಳ್ಬೇಕು ಅಂತ. ಆದರೆ ನಾವು ಇದರ ಬಗ್ಗೆ 2 ವಿಚಾರವನ್ನು ತಿಳಿದಿರಬೇಕು. ಒಂದು, ಈ ವ್ಯಾಕ್ಸಿನು ಕಾಯಿಲೆಯನ್ನು ನಿಲ್ಲಿಸುತ್ತೆ ಅಂತ
ಯಾರೂ ಹೇಳ್ತಾ ಇಲ್ಲ. ಕಾಯಿಲೆ ಬರುವ ಚಾನ್ಸಸ್ ಕಡಿಮೆ ಆಗುತ್ತೆ, ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕಾಯಿಲೆ ಬಂದ್ರೂ ಅದು ಮೈಲ್ಡ್ ಆಗಿರುತ್ತೆ. ಸೊ ಮಾರ್ಟಾಲಿಟಿ, ICUಗೆ ಹೋಗೋದು, ಆಕ್ಸಿಜನ್ ರಿಕ್ವೈರ್ಮೆಂಟ್ ಇದೆಲ್ಲ ಬಹಳ ಅಪರೂಪ. ಹಾಗಾಗಿ ವ್ಯಾಕ್ಸಿನೇಷನ್ ಖಾಲಿ ಕೋವಿಡ್ ಪ್ರಿವೆಂಟ್ ಮಾಡಲಿಕ್ಕಲ್ಲ, ಇದು ನಿಮ್ಮ ಲೈಫನ್ನು ಸೇವ್ ಮಾಡುವಂಥ ವಿಷಯ. ಹಾಗಾಗಿ ಅದರ ಬಗ್ಗೆ ಯಾರಿಗೂ ಡೌಟ್ ಇರಬಾರ್ದು. ಆಮೇಲೆ ನೀವು ಇನ್ನೊಂದು ಭಾಳ ಇಂಪಾರ್ಟೆಂಟ್ ವಿಚಾರ ಮಾತಾಡಿದ್ರಿ. ಈಗ ಈ ಡಾಕ್ಟ್ರಿಗೆ ಯಾರಿಗೆ ಬಂದಿದ್ದೋ ಒಮಿಕ್ರಾನು, ಅವರು 2 ವ್ಯಾಕ್ಸಿನೇಷನ್ ತಗೊಂಡಿದ್ದಾರೆ ಮತ್ತು ಇನ್ನೊಂದು ಪೇಷಂಟ್ 2 ತಗೊಂಡಿದ್ದಾರಂತೆ. ಆದರೆ ಒಂದು ವಿಚಾರ ಏನಂದರೆ, ಈ ವ್ಯಾಕ್ಸಿನ್ ಇದು ಎಫೆಕ್ಟಿವ್ನೆಸ್ಸು ಅಥವಾ ಇಮ್ಯುನಿಟಿ ವೇನ್ ಆಗುತ್ತೆ, ಕಡಿಮೆ ಆಗುತ್ತಾ ಬರುತ್ತೆ. ಈಗ ಹೆಚ್ಚಾಗಿ ನಮ್ಮ ದೇಶದಲ್ಲಿ ಹಾಗೂ ಕರ್ನಾಟಕದಲ್ಲಿ ನಾವೆಲ್ಲ ವ್ಯಾಕ್ಸಿನ್ ಸಾಧಾರಣ ಫಸ್ಟ್ ಡೋಸ್ ಜಾನ್ವರಿಯಲ್ಲಿ ತಗೊಂಡ್ವಿ, ಸೆಕೆಂಡ್ ಡೋಸ್ ಎಂಡ್ ಆಫ್ ಫೆಬ್ರವರಿ, ಫಸ್ಟ್ ವೀಕ್ ಆಫ್ ಮಾರ್ಚಲ್ಲಿ ತಗೊಂಡಿದ್ದೀವಿ. ಅಂದರೆ 8 ತಿಂಗಳು ಆಯಿತು, 7-8 ತಿಂಗಳು ಮಿನಿಮಮ್ ಆಯಿತು ಸೆಕೆಂಡ್ ಡೋಸ್ ತಗೊಂಡು. ಹಾಗಾಗಿ ನಮ್ಮ ಸಲಹೆ ಏನಂದರೆ, ಯಾವಾಗ ಗೌರ್ಮೆಂಟ್ನವರು ಅಲೌ ಮಾಡ್ತಾರ ಆವಾಗ ಹೈ ರಿಸ್ಕ್ ಗ್ರೂಪ್ಸ್ ಅಂದರೆ ಹೆಲ್ತ್ ಕೇರ್ ವರ್ಕರ್ಸು, ಫ್ರಂಟ್ಲೈನ್ ವರ್ಕರ್ಸು, ಮತ್ತು ಈ ಎಲ್ಡರ್ಲಿ ಪೀಪಲ್, ಇಮ್ಯುನೋ ಕಾಂಪ್ರಮೈಸೋಸ್, ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಲಿವರ್ ಟ್ರಾನ್ಸ್ಪ್ಲಾಂಟ್ ಆದವರು, ಆಮೇಲೆ ಕ್ಯಾನ್ಸರ್ ಇರೋರು, ಬೇರೆ ಆಟೋ ಇಮ್ಯೂನ್ ಡಿಸೀಸ್ ಇರೋರು, ಯಾರಿಗೆಲ್ಲ ಇಮ್ಯುನಿಟಿ ಕಡಿಮೆ ಇದೆಯಾ ಅವರಿಗೆ ನಾವು 3rd ಡೋಸ್ ಕೊಡೋ ಬಗ್ಗೆ ಯೋಚನೆ ಮಾಡಬೇಕು. ಯಾಕಂದರೆ ನಮಗೆ ಇನ್ನೂ ಗೊತ್ತಿರುವಂತೆ ವ್ಯಾಕ್ಸಿನ್ ಇಸ್ ಯುವರ್ ಬೆಸ್ಟ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಸೀರಿಯಸ್ ಡಿಸೀಸ್. ವ್ಯಾಕ್ಸಿನೇಷನ್ನು ಮತ್ತು ಪಬ್ಲಿಕ್ ಹೆಲ್ತ್ ಮೆಷರ್ಸ್ ಆಫ್ ಮಾಸ್ಕಿಂಗ್, ಡಿಸ್ಟೆನ್ಸಿಂಗ್, ಹ್ಯಾಂಡ್ ವಾಷಿಂಗ್, ಅವಾಯ್ಡಿಂಗ್ ಕ್ರೌಡ್ಸ್, ಮತ್ತು ವೆರಿ ಅಗ್ರೆಸಿವ್ ಸರ್ವೇಲೆನ್ಸ್ ಲುಕ್ ಫಾರ್ ಇನ್ಫೆಕ್ಷನ್ ಆ್ಯಂಡ್ ಜೀನೋಮಿಕ್ ಸೀಕ್ವೆನ್ಸ್ ಟು ಸಿ ವಾಟ್ ಕೈಂಡ್ ಆಫ್ ಎ ವೇರಿಯಂಟ್ ಇಸ್ ದೇರ್. ಇದಿಷ್ಟು ಮಾಡಿದರೆ ನಾವು ಖಂಡಿತವಾಗಿ ಇದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬಹುದು. ನಿಮ್ಮ ಮುಖಾಂತರ ನಾನು ಜನರಿಗೆ ಏನು ಹೇಳ ಬಯಸ್ತೇನೆ ಅಂದರೆ, ದಯವಿಟ್ಟು ವ್ಯಾಕ್ಸಿನ್ ಹೆಸಿಟೆನ್ಸಿ ಬಿಟ್ಬಿಡಿ. ನೀವು ವ್ಯಾಕ್ಸಿನ್ ತಗೊಂಡಿಲ್ಲ ಅಂದರೆ ಫಸ್ಟ್ ವ್ಯಾಕ್ಸಿನ್ ತಗೊಳ್ಳಿ, ಫಸ್ಟ್ ವ್ಯಾಕ್ಸಿನ್ ತಗೊಂಡಿದ್ರೆ ಸೆಕೆಂಡ್ ವ್ಯಾಕ್ಸಿನ್ ತಗೊಳ್ಳಿ, ಮತ್ತು ಯಾವಾಗ ಗೌರ್ಮೆಂಟ್ನವ್ರು ಅಲೌ ಮಾಡ್ತಾರ ನಿಮಗೆ ಎಲಿಜಿಬಿಲಿಟಿ ಇದ್ದರೆ 3rd ವ್ಯಾಕ್ಸಿನ್ ತಗೊಳ್ಳಿ. ಓಕೆ, ಎಸ್ ಡಾಕ್ಟರ್ ಜಿ, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆಗೆ ಇಲ್ಲಿ ತನಕ ಮಾತಾಡಿದ್ರಿ, ತಮಗೆ ಧನ್ಯವಾದ. ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಇಲ್ಲಿ ತನಕ ಮಾತಾಡ್ತಾ ಇದ್ರು. ಬನ್ನಿ, ಡಾಕ್ಟರ್ ಅಶ್ವಿನಿ ಮಲ್ಲಾಡ್ ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಡಾಕ್ಟರ್ ಚಂದ್ರಶೇಖರ್ ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಚಂದ್ರಶೇಖರ್ ಜಿ, ಈಗ ತಾನೇ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರು ಮಾತಾಡಿದಂಥ ಮಾತುಗಳನ್ನು ಕೇಳಿದ್ವಿ. ಅಂದರೆ ನಾವು ಅದರ ಪ್ರಮಾಣ, ಮೊದಲು ವ್ಯಾಕ್ಸಿನ್ ತಗೊಂಡು ಆ ಟೈಮ್ ಇದೆಯಲ್ಲ, ಇಷ್ಟು ಟೈಮ್ ಒಳಗಡೆ ತೆಗೆದುಕೋಬೇಕು ಅನ್ನುವಂಥದ್ದು ಅಂತ, ಅದರ ಪರಿಣಾಮಗಳ ಬಗ್ಗೆ ಏನಿದ್ರಿ ಡಾಕ್ಟ್ರೆ? ಅಂದ್ರೆ ನೀವು ಹೇಳೋ ಪ್ರಕಾರ ಫಸ್ಟ್ ವ್ಯಾಕ್ಸಿನ್ಗೂ ಸೆಕೆಂಡ್ ವ್ಯಾಕ್ಸಿನ್ಗೂ ಸ್ಪೇಸಿಂಗ್ ಏನಿದೆ, ಆ ಸ್ಪೇಸಿಂಗ್ ಕರೆಕ್ಟ್ ಆಗಿರ್ಬೇಕು. ಅದನ್ನು ನಾವು ಫಸ್ಟ್ ಮೊದಲು ಶಾರ್ಟ್ ಟೈಮ್ ಇಟ್ಕೊಂಡಿದ್ವಿ, 1 month. ಅದಾದ್ಮೇಲೆ ರಿವೈಸ್ ದ ಟೈಮಿಂಗ್ ಟು ಬಿ ಆಫ್ 82 days. ಅದೆಲ್ಲ ಏನಕ್ಕೆ ಸ್ಪೇಸಿಂಗ್ ಇನ್ಕ್ರೀಸ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ, ಎಫೆಕ್ಟಿವ್ನೆಸ್ ನ ಇನ್ಕ್ರಿಮೆಂಟ್ ಆಗುತ್ತೆ. ಆ ಎಫೆಕ್ಟಿವ್ನೆಸ್ ನ ನೋಡಿಕೊಂಡು ಈ ಸ್ಪೇಸ್ ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಆದಷ್ಟು ಬೇಗ ಆ 82 days ಒಳಗೆ ನೆಕ್ಸ್ಟ್ ಡೋಸ್ನ, ಈಗ ಫಸ್ಟ್ ಡೋಸ್ ತಗೊಂಡು ಸೆಕೆಂಡ್ ಡೋಸ್ ತಗೊಳ್ದೇ ಇರೋರು ತಗೊಳ್ತಕ್ಕಂಥದ್ದು ಉತ್ತಮ. ಬೂಸ್ಟರ್ ಡೋಸ್ಗೂ ಈ ಸೆಕೆಂಡ್ ಡೋಸ್ಗೂ ಅದು ಇನ್ನೂ ಚರ್ಚೆನಲ್ಲಿದೆ. 8 ತಿಂಗಳಿಂದ 1 ವರ್ಷದ ಗ್ಯಾಪ್ ಅಲ್ಲಿ ಥರ್ಡ್ ಬೂಸ್ಟರ್ ಡೋಸ್ ತಗೋಬೇಕನ್ಬಿಟ್ಟಿದೆ. ಅದು ಒಂದ್ಸಲ ಕ್ಲಿಯರ್ ಆದ್ಮೇಲೆ ಅದನ್ನು ಕೂಡ ಬಂದ ಕೂಡಲೇ ಆ ಒಂದು ಟೈಮ್ ಗ್ಯಾಪ್ ನೋಡ್ಕೊಂಡು, ಯಾರು ತುಂಬಾ ಹಿಂದೆ ತಗೊಂಡವರು ಬೇಗ ತಗೊಂಡು, ಈಗೀಗ ರೀಸೆಂಟ್ ಆಗಿ ತಗೊಂಡವ್ರು ಸೆಕೆಂಡ್ ಡೋಸ್ನ ಅವ್ರಿಗೆ ಚಾನ್ಸ್ ಕೊಟ್ಟು ಅವ್ರು ಸಬ್ಸಿಕ್ವೆಂಟ್ ಆಗಿ ತಗೊಳ್ತಾ ಹೋಗೋದು ಬೆಸ್ಟ್ ಇರುತ್ತೆ. ನಿಜ ಡಾಕ್ಟರ್ ಚಂದ್ರಶೇಖರ್ ಸರ್, ಒಂದು ವಿಚಾರ ಆಯ್ತು ಇಲ್ಲಿ, ಪ್ರಧಾನಿಗಳೇ ಸ್ವತಃ ಹೇಳ್ತಾ ಇದ್ರು, ಇಲ್ಲ 1 ಡೋಸ್ ವ್ಯಾಕ್ಸಿನ್ ತೆಗೆದುಕೊಂಡ ನಂತರದಲ್ಲಿ ಇನ್ನೊಂದು ಡೋಸ್ ತೆಗೆದುಕೊಳ್ಳೋದಕ್ಕೆ ತೀರಾ ಗ್ಯಾಪ್ ಕೊಟ್ರೆ ಆಂಟಿಬಾಡಿ ಡೆವಲಪ್ ಆಗೋದಕ್ಕೆ ನಾವು ಒಂದಷ್ಟು ಸಮಯಾವಕಾಶ ಕೊಟ್ಟಂಗಾಗುತ್ತೆ, ಹಾಗಾಗಿ ತೀರಾ ಲಾಂಗ್ ಗ್ಯಾಪ್ ಇರಲಿ ಅಂತ ಹೇಳ್ತಾ ಇದ್ರು. ಬಟ್ ಬಹುತೇಕ ವೈದ್ಯರು ಹೇಳ್ತಾ ಇರೋದು, ಇಲ್ಲ ತೀರಾ ಲಾಂಗ್ ಗ್ಯಾಪ್ ಆದ್ರೆ ಮತ್ತೆ ಬೂಸ್ಟರ್ ಶಾಟ್ ಕೊಡಬೇಕಾದಂತ ಅನಿವಾರ್ಯತೆ ಎದುರಾಗುತ್ತೆ, ಆಂಟಿಬಾಡಿ ವ್ಯಾನಿಶ್ ಆಗುವಂತ ಸಾಧ್ಯತೆ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಹೀಗಾಗಿ ಫಸ್ಟ್ ಡೋಸ್ ತೆಗೆದುಕೊಂಡ ನಂತರದಲ್ಲಿ ಮಾತು ನಂಬಿಕೊಂಡು, ಅಥವಾ ಪ್ರಧಾನಿಗಳು ಹೇಳಿದ್ದಾರೆ ಅಂತಾಗ್ಲಿ, ಅಥವಾ ಅಧಿಕಾರಿ ವರ್ಗ ಅದನ್ನ ನಿಗದಿ ಮಾಡಿದೆ ಅಂತ ಹೇಳಿ ತೀರಾ ಲಾಂಗ್ ಡ್ಯೂರೇಷನ್ ನಂತರದಲ್ಲಿ ಯಾರು ಸೆಕೆಂಡ್ ಡೋಸ್ ತಗೊಂಡಿದಾರೋ ಅಂಥವರಲ್ಲೇ ಆಂಟಿಬಾಡಿ ಡೆವಲಪ್ ಆಗಿದೆಯಾ ಆಗಿಲ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಇದಾದ ನಂತರದಲ್ಲಿ ಬೂಸ್ಟರ್ ಡೋಸ್ ನ ಬಗ್ಗೆ ಮಾತನಾಡ್ತಾ ಇದ್ರು. ಬೂಸ್ಟರ್ ಡೋಸ್ ಎಲ್ರಿಗೂ ಕೊಡಬೇಕಾ ಅಥವಾ ಕೇವಲ ಹೆಲ್ತ್ ಲೈನ್ ವರ್ಕರ್ಸ್ ಕೊಡಬೇಕಾ, ಈ ರೀತಿಯಾದಂತಹ ಒಂದಷ್ಟು ಕನ್ಫ್ಯೂಷನ್ ಕೂಡ ಇದೆ. ಈ ಲಾಂಗ್ ಗ್ಯಾಪ್ ಬಿಡೋದ್ರಿಂದ ಆಂಟಿಬಾಡಿ ಡೆವಲಪ್ ಆಗೋದಕ್ಕೆ ಅನುಕೂಲ ಆಗುತ್ತಾ ಅಥವಾ ಆಂಟಿಬಾಡಿ ಡೆವಲಪ್ ಆಗೋದಿಲ್ವಾ ಅನ್ನುವಂಥ ಗೊಂದಲ ಕೂಡ ಇದೆ ಡಾಕ್ಟ್ರೆ. ಅಲ್ಲ, ಆಕ್ಚುಲ್ ಆಗಿ ಲಾಂಗ್ ಗ್ಯಾಪ್ ಕೊಡೋದ್ರಿಂದ ಆಂಟಿಬಾಡಿ ಡೆವಲಪ್ ನಲ್ಲಿ ಇಂಟರ್ಫಿಯರ್ ಆಗೋದಿಲ್ಲ. ಅಂದ್ರೆ ಏನಂದ್ರೆ ಬೂಸ್ಟಿಂಗ್ ಎಫೆಕ್ಟ್ ಅಂತ ಬರಲ್ಲ. ಈಗ ಏನ್ ಹೇಳ್ತೀವಿ ಅಂದ್ರೆ, ನಾವು ಬೂಸ್ಟಿಂಗ್ ಎಫೆಕ್ಟ್ ಬರಬೇಕಾದ್ರೆ ಫಸ್ಟ್ ಎಫೆಕ್ಟ್ ಪೂರ್ತ ವೀನ್ ಆಗಕ್ ಮುಂಚೆ ತಗೊಳ್ಬೇಕು. ಅಂದ್ರೆ ಈಗ ಏನ್ ಹೇಳ್ತೀವಿ ಅಂದ್ರೆ, ಈಗ ನಾನು ಒಂದು 100 ಜನ ರಿಕ್ರೂಟ್ ಮಾಡ್ಕೊಳ್ತಾ ಇರ್ತೀನಿ ಅಂತ ಹೇಳಿದ್ರೆ, ಜನ ಹೋಗ್ತಾ ಇರೋ ಅಂತ ಎಕ್ಸಿಟ್ ಇರುವಾಗ ನಾನು 100 ಜನ ಪೀಕ್ ಬಂದಾಗ ಇನ್ನೊಂದಷ್ಟು 20-30 ಜನನ ತಗೊಳ್ದ್ರೆ ಒಳಕ್ಕೆ ಬೂಸ್ಟಿಂಗ್ ಸಿಕ್ಕುತ್ತೆ.
ಈ ಹೋಗೋದು 100 ಜನರಲ್ಲಿ ಇನ್ನೊಂದು 40-50 ಜನ ಹೊರಟ ಮೇಲೆ ಇನ್ನು 20-30 ತಗೊಂಡ್ರೆ ಬೂಸ್ಟಿಂಗ್ ಎಫೆಕ್ಟ್ ಅಂತ ಬರಲ್ಲ. ಸೊ ಅದರಿಂದ ಆ ಟೈಮಿಂಗ್ ಏನ್ ತಗೋತೀವಿ, ಒಂದು ಕ್ಯಾಲ್ಕುಲೇಷನ್ ತಗೊಂಡು ನಾವು ಆ ಒಂದು ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಟೈಮ್ ಫಾರ್ ಇವೆಂಟ್ ಅಂತ ಹೇಳ್ತೀವಿ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಆದ್ಮೇಲೆ ಇನ್ನೊಂದು ಇವೆಂಟ್ ಆಗಕ್ಕೆ ಎಷ್ಟು ಗ್ಯಾಪ್ ಇರುತ್ತೆ ಅಂತ. ಮಾತನಾಡ್ತೀನಿ, ಒಂದು ಸ್ವಲ್ಪ ತಾಂತ್ರಿಕ ಕಾರಣ ಇದೆ, ಮತ್ತೆ ನಿಮ್ ಜೊತೆಗೆ ಮಾತನಾಡ್ತೀನಿ. ನಿಮ್ ಜೊತೆಗೆ ಡಾಕ್ಟರ್ ವಿಶಾಲ್ ರವರು ಕೂಡ ಜಾಯ್ನ್ ಆಗಿದ್ರು. ಡಾಕ್ಟರ್ ವಿಶಾಲ್ ರವರೇ, ಇಲ್ಲಿ ಬಹುತೇಕವಾಗಿ 2-3 ಚರ್ಚೆ ನಡೀತಾ ಇತ್ತು. ಒಂದು, ವ್ಯಾಕ್ಸಿನ್ ತಗೊಂಡಿದೀವಿ ಆದ್ರೂ ಒಮಿಕ್ರಾನ್ ಬರುತ್ತೆ, ಯಾಕೆ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಒಂದು ವಿಚಾರ. ಎರಡನೇದು, ಈ ವ್ಯಾಕ್ಸಿನ್ ಫಸ್ಟ್ ಡೋಸ್ ತೆಗೆದುಕೊಳ್ಳೋದಕ್ಕೂ ಸೆಕೆಂಡ್ ಡೋಸ್ ತೆಗೆದುಕೊಳ್ಳೋದಕ್ಕೂ ಇರುವಂತ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪೇ ಎಲ್ಲ ಒಂದು ಕಡೆಗೆ ಜನರಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾ ಇದೆಯಾ? 10 ತಿಂಗಳು ಅಂತಾಯ್ತು, 8 ತಿಂಗಳು ಅಂತಾಯ್ತು, ಅದಾದ ನಂತರ 10 ತಿಂಗಳು ಬಿಟ್ಟು ತಗೊಂಡ್ರೆ ಇನ್ನೂ ಒಳ್ಳೇದು ಅಂತಾಯ್ತು. ಈಗ ಹೇಳ್ತಾ ಇದ್ದಾರೆ ಇಲ್ಲ ಆದಷ್ಟು ಬೇಗ ಸೆಕೆಂಡ್ ಡೋಸ್ ತಗೊಳ್ಳಿ ಅಂತೇಳಿ. ವ್ಯಾಕ್ಸಿನ್ ಬಗ್ಗೆ ಎದ್ದಿರುವಂತ ಈ ಗೊಂದಲ ಇದೆಯಲ್ಲ, ಅದನ್ನ ನಿವಾರಿಸಲೇಬೇಕಾದಂತ ಅನಿವಾರ್ಯತೆ ಇದೆ. ಡಾಕ್ಟರ್ ವಿಶಾಲ್ ರವರೇ ನಮಸ್ಕಾರ. ಈಗ ಮುಖ್ಯವಾಗಿ ಈಗ ನನ್ನ ಚರ್ಚೆಯನ್ನು ಶುರು ಮಾಡಕ್ಕೆ ನಾನು ಮೊದಲಿಗೆ ಸ್ವಲ್ಪ ಸೌತ್ ಆಫ್ರಿಕಾ ಮತ್ತೆ ಅವರನ್ನ ಸಂಪರ್ಕಿಸ್ತೀವಿ. ಡಾಕ್ಟರ್ ಅಶ್ವಿನಿ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ರು. ಡಾಕ್ಟರ್ ಅಶ್ವಿನಿ ಅವರೇ, ಇಲ್ಲಿ ವ್ಯಾಕ್ಸಿನ್ ತೆಗೆದುಕೊಂಡಂತವ್ರಿಗೇನೆ ಮತ್ತೆ ವಾಪಸ್ ಒಮಿಕ್ರಾನ್ ಬರ್ತಾ ಇರೋದು, ಅಂತವ್ರಿಗೆ ಬರುತ್ತೆ ಅನ್ನುವಂಥದ್ದು ಬಹುತೇಕವಾಗಿ ಗೊತ್ತಾಗ್ತಾ ಇದೆ. ಹೀಗಿದ್ದಂತಹ ಸಂದರ್ಭದಲ್ಲಿ ಏನ್ ಮುನ್ನೆಚ್ಚರಿಕೆ ತೆಗೆದುಕೊಳ್ಬೇಕು? ನಿಮ್ಮ ಜೊತೆಗೆ ಮಾತಾಡ್ತೀನಿ. ಡಾಕ್ಟರ್ ನರೇಶ್ ಪಾಟೀಲ್ ಅವರೇ, ನೀವು ಆಗ್ಲೇ ಹೇಳ್ತಾ ಇದ್ರಿ ವ್ಯಾಕ್ಸಿನ್ ಯಾಕೆ ತಗೋಬೇಕಪ್ಪ, ನಾನು ವ್ಯಾಕ್ಸಿನ್ ತಗೊಂಡ್ರು ಬರ್ತಾ ಇದೆ ಅಲ್ವಾ, ಯಾಕೆ ತಗೋಬೇಕು ಅನ್ನುವಂಥ ಮನೋಭಾವನೆ ಜನರಲ್ ಬಂದ್ಬಿಟ್ರೆ ತೀರಾ ಕಷ್ಟ ಆಗುತ್ತೆ. ಆ ಬಗ್ಗೆ ಸಿಂಪಲ್ ಸರಳವಾಗಿ ಹೇಳಬೇಕಂತಂದ್ರೆ, ವ್ಯಾಕ್ಸಿನ್ ತಗೊಂಡ್ರೆ ನಿಮ್ಮ ಸಾವಿನ ಪ್ರಮಾಣ ಕಮ್ಮಿ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಸಿಂಪಲ್ ವರ್ಡಲ್ಲಿ ಹೇಳ್ಬೇಕಂದ್ರೆ, ಈಗ ವ್ಯಾಕ್ಸಿನ್ ತಗೊಂಡವರಿಗೂ ಕೂಡ ಕೋವಿಡ್-19 ಬರುತ್ತೆ, ವ್ಯಾಕ್ಸಿನ್ ತಗೊಳ್ಳಾರ್ದವರಿಗೂ ಕೂಡ ಕೋವಿಡ್-19 ಬರುತ್ತೆ. ಆದರೆ ವ್ಯಾಕ್ಸಿನ್ ತಗೊಂಡವರಿಗೆ ಮೈಲ್ಡ್ ಆಗಿ ಕೇವಲ ಕೆಮ್ಮು ನೆಗಡಿ ಥರ ಇರುತ್ತೆ. ಆದರೆ ವ್ಯಾಕ್ಸಿನ್ ತಗೊಳ್ಳಾರ್ದವರಿಗೆ ತೀವ್ರವಾದ ಕಾಯಿಲೆಯಾಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ವೆಂಟಿಲೇಟರ್ ಅವಶ್ಯಕತೆ ಬೀಳಬಹುದು, ಸಾವಿನ ಪ್ರಮಾಣ ಜಾಸ್ತಿ ಆಗ್ಬೋದು. ತಗೊಂಡ್ರಿಗೆ ಮೈಲ್ಡ್ ಆಗಿ ಬರುತ್ತೆ, ತಗೊಳ್ಳಿದ ನಂತರ ವೈಲ್ಡ್ ಆಗಿ ಕಾಣುತ್ತೆ ಅಂತ. ಎಕ್ಸಾಕ್ಟ್ಲಿ. ತಗೊಂಡ್ರೆ ಮೈಲ್ಡ್, ತಗೊಳ್ಳದೆ ಇದ್ರೆ ವೈಲ್ಡ್. ನಿಜ 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 ಡಾಕ್ಟರ್ ನರೇಶ್ ಪಾಟೀಲ್ ಹೇಳ್ತಾ ಇದ್ರು. ಡಾಕ್ಟರ್ ವಿಶಾಲ್ ರವರೇ, ಆಗ್ಲೇ ಏನೋ ಹೇಳ್ತಾ ಇದ್ರಿ, ಸೌತ್ ಆಫ್ರಿಕಾ ವೇರಿಯಂಟ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿ, ಮುಂದುವರಿಸಿ. ಸೌತ್ ಆಫ್ರಿಕಾದಲ್ಲಿ ಈಗ 1 ವಾರ ಮೊದಲು ಈ ಕೇಸಸ್ ಆಗುವ ಒಮೈಕ್ರಾನ್ ಆಗುವ 1 ವಾರ ಮೊದಲು ಪರ್ ಡೇ ಕೇಸಸ್ ಇದ್ದದ್ದು ಅರೌಂಡ್ 280. ಇವತ್ತಿಗೆ 11,500 ನ್ಯೂ ಕೇಸಸ್ ಪರ್ ಡೇ ಬರ್ತಾ ಉಂಟು ಅಂಡ್ ಅಬೌಟ್ 44 ಡೆತ್ಸ್. ಸೊ ನಾವು ಹಲವಾರು ಗ್ಲೋಬಲ್ ಎಕ್ಸ್ಪರ್ಟ್ಸ್ ಒಟ್ಟಿಗೆ ಲಾಸ್ಟ್ 2-3 ಡೇಸ್ ಅಲ್ಲಿ ಮಾತನಾಡ್ತಾ ಇದ್ದೇವೆ. ಅಂಡ್ ಇದರ ಮೊದಲು ಲಾಸ್ಟ್ 3 ತಿಂಗಳಲ್ಲಿ ಜಿನೋಮಿಕ್ ಸರ್ವೆಲೆನ್ಸ್ ಕಮಿಟಿಯಿಂದ ಪ್ರತಿ ತಿಂಗಳು ಸಾವಿರಾರು ಪೇಷಂಟ್ಸ್ ಗಳ ಜಿನೋಮಿಕ್ ಸೀಕ್ವೆನ್ಸ್ ನಡೀತಾ ಇತ್ತು. ಈ ಸಮಯದಲ್ಲಿ 3 ವಿಷಯಗಳು ಎದುರಲ್ಲಿ ಬಂದಿತ್ತು. ಒಂದು ಟ್ರಾನ್ಸ್ಮಿಷನ್, ಒಂದು ವಿರುಲೆನ್ಸ್, ಮೂರನೇದು ವ್ಯಾಕ್ಸಿನ್ ಎಸ್ಕೇಪ್ ಅಂಡ್ ಎಫಿಕಸಿ. ಈಗ ನೀವು ಪ್ರಶ್ನೆ ಕೇಳಿದ್ದು ವ್ಯಾಕ್ಸಿನ್ ಎಫಿಕಸಿ ಬಗ್ಗೆ, ಬಟ್ ನಾನು 3 ವಿಷಯಗಳ ಬಗ್ಗೆನೂ ಹೇಳಕ್ ಇಷ್ಟಪಡ್ತೇನೆ. ಮೊದಲನೇದಾಗಿ ನಿನ್ನೆ ಆಗುವ ಗೊಂದಲ ಏನು, ಒಂದು ನಾನ್ ಟ್ರಾವೆಲರಿಗೆ ಬಂದು ಇನ್ಫೆಕ್ಷನ್ ಬಂದಿತ್ತು, ಆ ಕಾರಣದಿಂದಾಗಿ ಇದು ಇಂಪ್ಲಿಕೇಶನ್ ಏನ್ ಹೇಳಿ ಇದಕ್ಕೆ ಕ್ಲಾರಿಫಿಕೇಶನ್ ಕೊಡಕ್ ಇಷ್ಟಪಡ್ತೇನೆ. ನಮ್ಮ ಜಿನೋಮಿಕ್ ಸರ್ವೆಲೆನ್ಸ್ ಡೇಟಾ ಪ್ರಕಾರ ಈಗ ಈ ಪೇಷಂಟ್ ಅಲ್ಲಿ ಇದು ಡಿನೋವೋ ಬಂತ, ಎಲ್ಲಿಂದ ಸೃಷ್ಟಿ ಆಯ್ತು? ಇವತ್ತಿಗೆ ನಮ್ಮ ಎದುರಿಗಿರುವ ಮಾಹಿತಿಯಲ್ಲಿ ಲಾಸ್ಟ್ 3 ತಿಂಗಳಲ್ಲಿ ನಾವು ಸಾವಿರಾರು ಪೇಷಂಟ್ ಗಳ ಜಿನೋಮಿಕ್ ಸರ್ವೆಲೆನ್ಸ್ ಮೂಲಕ, ಇನ್ಸಕಾಗ್ ಮೂಲಕ, ಸ್ಟೇಟ್ ಗವರ್ಮೆಂಟ್ ಮೂಲಕ ಕಂಟಿನ್ಯೂಸ್ಲಿ ಮಾಡ್ತಾ ಇರುವಾಗ ಯಾವುದೇ ರೀತಿಯಲ್ಲಿ ಒಮೈಕ್ರಾನ್ ಪತ್ತೆ ಆಗ್ಲಿಲ್ಲ. ಈ 94 ಸೌತ್ ಆಫ್ರಿಕಾ ಪೇಷಂಟ್ ಗಳು ಯಾವಾಗ ನವೆಂಬರ್ 11 ಇಂದ ಬಂದಿದ್ದಾರೆ ಪ್ಯಾಸೆಂಜರ್ ಗಳು, ಅವರಲ್ಲಿ 5 ಟೆಸ್ಟಿಂಗ್ ಪಾಸಿಟಿವ್ ಅಲ್ಲಿ ಸಸ್ಪಿಷನ್ ಬಂದಾಗ ಈ ಟೆಸ್ಟಿಂಗ್ ಗಳು ಶುರು ಆಯ್ತು. ಇದರಲ್ಲೂ ಕೂಡ ಒಂದು ಪೇಷಂಟ್ ಅಲ್ಲಿ ಆ ತುಂಬಾ ಸಿಟಿ ವ್ಯಾಲ್ಯೂ ಕಡಿಮೆ ಇದ್ದ ಕಾರಣ ಟೆಸ್ಟಿಂಗ್ ಕೊಟ್ಟಾಗ ಆ ಜಿನೋಮಿಕ್ ಸರ್ವೆಲೆನ್ಸ್ ಅಲ್ಲಿ ಸಸ್ಪಿಷನ್ ಅಲ್ಲಿ ನಮಗೆ ಒಮೈಕ್ರಾನ್ ಹಿಡಿದ ಕಾರಣ ಇವರಲ್ಲಿ ಇಂಟರ್ನ್ಯಾಷನಲ್ ಟ್ರಾವೆಲ್ ಹಿಸ್ಟ್ರಿ ಇರ್ಲಿಲ್ಲ, ಬಟ್ ಲೋಕಲ್ ಟ್ರಾವೆಲ್ ಹಿಸ್ಟ್ರಿ ಇದ್ದಿರಬಹುದು. ಆ ಲೋಕಲ್ ಟ್ರಾವೆಲ್ ಹಿಸ್ಟ್ರಿ ಎಲ್ಲಿರ್ಬೋದು, ಎಲ್ಲಿ ಆ ಇಂಟರ್ನ್ಯಾಷನಲ್ ಪೇಷಂಟ್ಸ್ ಗಳೊಟ್ಟಿಗೆ ಇಂಟರಾಕ್ಟ್ ಆಗಿರ್ಬೋದು ಹೇಳುವ ಮಾಹಿತಿ ಈಗ ಪಡ್ಕೊಳ್ಳಕ್ಕೆ BBMPಗಳು ಅದನ್ನೆಲ್ಲ ಸ್ಟಡಿ ಮಾಡ್ತಾ ಇದ್ದಾರೆ. ಟ್ರೇಕಿಂಗ್ ಮತ್ತೆ ಟ್ರ್ಯಾಕಿಂಗ್ ಒಳ್ಳೆ ನಡೀತಾ ಉಂಟು. ಸೊ ಯಾರು ಅದರ ಬಗ್ಗೆ ಆತಂಕ ಪಡಬೇಕಾಗಿಲ್ಲ. ದಟ್ ಇದು ಡಿನೋ ಆಗಿ ಸಡನ್ ಆಗಿ ಕರ್ನಾಟಕದಲ್ಲಿ ಅದೇ ಸಮಯದಲ್ಲಿ ಸೃಷ್ಟಿ ಆಯ್ತು ಹೇಳಿ, ಇಟ್ಸ್ ಅನ್ಲೈಕ್ಲಿ. ಇಟ್ ಹ್ಯಾಸ್ ಹ್ಯಾಪನ್ ಥ್ರೂ ಸಮ್ ಕೈಂಡ್ ಆಫ್ ಅ ಕಾಂಟ್ಯಾಕ್ಟ್. How to trace them, how to track them, already there is a very massive ground level surveillance team that is on ground to check that. ಆತಂಕ ಪಡಬೇಕಾಗಿಲ್ಲ. ಎರಡನೇ ವಿಷಯ ಹೇಳಿದ್ರೆ, ಯೂಶುವಲಿ ವಿಶ್ವ ಆರೋಗ್ಯ ಸಂಸ್ಥೆ ಡೆಲ್ಟಾ ವೇರಿಯಂಟ್ ಅನ್ನು ವೇರಿಯಂಟ್ ಆಫ್ ಕನ್ಸರ್ನ್ ಹೇಳಕ್ಕೆ 3 ತಿಂಗಳು ತಗೊಂಡಿತ್ತು. ಅದಕ್ಕೆ ವೇರಿಯಂಟ್ ಆಫ್ ಅಂಡರ್ ಇನ್ವೆಸ್ಟಿಗೇಷನ್, ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಮತ್ತೆ ವೇರಿಯಂಟ್ ಆಫ್ ಕನ್ಸರ್ನ್ ಹೇಳಿತ್ತು. ಈಗ 2 ವಾರ ಒಳಗಡೆ ಸಡನ್ ಆಗಿ ವೇರಿಯಂಟ್ ಆಫ್ ಕನ್ಸರ್ನ್ ಹೇಳಿ ಯಾಕೆ ಹೇಳಿತ್ತು? ಇದಕ್ಕೆ 2 ಕಾರಣ. ಮೊದಲನೇ ಕಾರಣ ಇರುವುದು, ಈ
2 ವಾರದಲ್ಲಿ ಬೋಟ್ಸ್ವಾನಾದಲ್ಲಿ ನಾನು ಮೊದಲು ಹೇಳಿದಂಗೆ 280 ಕೇಸಸ್ ಇಂದ 11,000 ಕೇಸಸ್ ಜಂಪ್ ಆಗಿದೆ ಪ್ರತಿದಿನ. ಈ ಸಮಯದಲ್ಲಿ ಈಗ ವರ್ಚುವಲಿ ಸೌತ್ ಆಫ್ರಿಕಾದಲ್ಲಿ ಇಟ್ ಹ್ಯಾಸ್ ಕಂಪ್ಲೀಟ್ಲಿ ಟೇಕನ್ ಓವರ್ ಡೆಲ್ಟಾ ಅಂಡ್ ಎಷ್ಟೋ ಸಮಯ ನಂತರ ವಿ ಹ್ಯಾವ್ ಗಾಟ್ ಅ ನ್ಯೂ ಸ್ಟ್ರೇನ್ ದಟ್ ಹ್ಯಾಸ್ ಕಂಪ್ಲೀಟ್ಲಿ ಸ್ಟ್ಯಾಂಡಿಂಗ್ ಹೆಡ್ ಟು ಹೆಡ್ ವಿತ್ ಕಂಪೀಟಿಂಗ್ ವಿತ್ ಡೆಲ್ಟಾ. ಅಂತ ಸಮಯದಲ್ಲಿ ಟ್ರಾನ್ಸ್ಮಿಷನ್ ಇಸ್ ವೆರಿ ಹೈ. ಇದರ ವಿರುಲೆನ್ಸ್ ಮತ್ತೆ ಇದರ ವ್ಯಾಕ್ಸಿನ್ ಎಸ್ಕೇಪ್ ಬಗ್ಗೆ ಬರೇ ಮಾತ್ರ ಪ್ರೆಡಿಕ್ಟಿವ್ ಜೀನೋಮಿಕ್ಸ್ ಅಲ್ಲಿ ಅನಾಲಿಸಿಸ್ ಮಾಡಿದ್ದಾರೆ. ಇವತ್ತಿಗೆ ಬೆಳಗ್ಗೆ ಲ್ಯಾನ್ಸೆಟ್ ಅಲ್ಲಿ ಒಂದು ಹೊಸ ಆರ್ಟಿಕಲ್ ಬಂದಿದೆ ಅದರ ಬಗ್ಗೆ ಸೌತ್ ಆಫ್ರಿಕಾದಿಂದ. ಪ್ರೆಡಿಕ್ಟಿವ್ ಜೀನೋಮಿಕ್ಸ್ ಅಲ್ಲಿ ಇದರ ಸಾಮರ್ಥ್ಯ ಜಾಸ್ತಿ ಉಂಟು, ಯಾಕಂದ್ರೆ ಇದರಲ್ಲಿ 16 ಡೆಲ್ಟಾದಲ್ಲಿ 16 ಸ್ಪೈಕ್ ಪ್ರೋಟೀನ್ ಮ್ಯೂಟೇಷನ್ ಇದ್ರೆ ಇದರಲ್ಲಿ 32 ಉಂಟು. ಸೊ ಈ ಲೆಕ್ಕದಲ್ಲಿ ವ್ಯಾಕ್ಸಿನ್ ಎಸ್ಕೇಪ್ ಇದರಲ್ಲಿ ತುಂಬಾ ಸ್ಟ್ರಾಂಗ್ ಹೈ ಪೊಟೆನ್ಶಿಯಲ್ ಉಂಟು. ಈಗ 2ನೇ ಡೋಸ್ ತಗೊಂಡೇ ಇಲ್ಲದಿದ್ದವರಿಗೆ ಇದರದ ರಿಸ್ಕ್ ತುಂಬಾ ಹೈ ಇರುತ್ತೆ. ಆ ಕಾರಣದಿಂದಾಗಿ 50 ಲಕ್ಷ ಕರ್ನಾಟಕದ ಯಾರು ಜನರು ಈ ಲಸಿಕೆ 2ನೇ ಡೋಸ್ ತಗೊಂಡಿಲ್ಲ ದಯವಿಟ್ಟು ಹೋಗಿ ಬೇಗ ತಗೊಳ್ಳಿ. ಈಗ 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 ಡಾಕ್ಟರ್ ಜಿ, ಈಗ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ರೀತಿಯ ಮ್ಯೂಟೇಷನ್ಸ್ಗಳಾಗುತ್ತಾ? ಸಾರಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ರೀತಿಯ ಮ್ಯೂಟೇಷನ್ ಆಗ್ತಾ ಇದೆ ಹಾಗಾದ್ರೆ ಇದು ರೋಗಾಣು? ಇವತ್ತಿಗೆ ನಮಗೆ ಜಿನೋಮಿಕ್ ಸರ್ವೆಲೆನ್ಸ್ ಕಮಿಟಿ ಮೂಲಕ ಇರುವ ಮಾಹಿತಿಯ ಪ್ರಕಾರ ಡೆಲ್ಟಾದಕ್ಕೆ 118 ಮಕ್ಕಳು ಹುಟ್ಟಿದ್ದಾರೆ. 118 ವೇರಿಯಂಟ್ಸ್ ಉಂಟು. ಅದರಲ್ಲಿ 18 ವೇರಿಯಂಟ್ ನಮ್ ದೇಶದಲ್ಲಿ ಕಂಡು ಬಂದಿದೆ. ಸೊ ಈ ವೇರಿಯಂಟ್ ಗಳು ಆರಾಮಾಗಿ ಕೂತಿಲ್ಲ, ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ನಾವೇ ಅಕಾಲಿಕವಾಗಿ ಒಂದು ಘೋಷಣೆ ಮಾಡ್ತಾ ಇದ್ದೇವೆ, ಎಲ್ಲ ಆಗೋಗಿದೆ, ನಾವು ಆರಾಮಾಗಿ ಹೋಗಿ ಅಲ್ಲಿ ಮಾಸ್ಕ್ ಬಿಸಾಡಿದ್ದೇವೆ. ಬಟ್ ಡೆಲ್ಟಾ ಅದರ ಕೆಲಸ ಮಾಡ್ತಾ ಉಂಟು, ಹೊಸ ತಳಿ ಅದರ ಕೆಲಸ. ಈಗ ಡಾಕ್ಟ್ರೆ ಓಮಿಕ್ರಾನ್ ತರ ಇನ್ನೆಷ್ಟು ಹೆಸರುಗಳು ಇಡಬೇಕು ಹಂಗಾದ್ರೆ ಅವೆಲ್ಲ ಮಕ್ಕಳುಗಳಿಗೆ? ಹೌದು, ಇವತ್ತಿಗೆ ಗ್ರೀಕ್ ಆಲ್ಫಾಬೆಟ್ ಗಳು ಶಾರ್ಟೇಜ್ ಆಗ್ಬಹುದು ಎದುರುಗೊಂಡು. ಆದ್ರೂ ಅಚ್ಚರಿ ಇಲ್ಲ, ಆ ರೀತಿಯಾಗಿ ಶಾರ್ಟೇಜ್ ಆದ್ರೂ ಕೂಡ ಅಚ್ಚರಿ ಇಲ್ಲ. ಇನ್ನು ಒಮಿಕ್ರಾನ್ ಗಿಂತಾನು ಇನ್ನು ವೈರಸ್ ಮ್ಯೂಟೇಟ್ ಆಗಿ ಒಮಿಕ್ರಾನ್ಗಿಂತನೂ ತೀವ್ರವಾಗಿ ಸ್ಪ್ರೆಡ್ ಆಗುವಂತ ವೈರಸ್ ಬರೋ ಸಾಧ್ಯತೆನೂ ಇದೆ ಫ್ಯೂಚರ್ ಅಲ್ಲಿ. ನಿಜ. ನಮ್ಮ ಜೊತೆಗೆ ಡಾಕ್ಟರ್ ಅಶ್ವಿನಿ ಅವರು ಜಾಯ್ನ್ ಆಗಿದ್ದಲ್ಲ. ಡಾಕ್ಟರ್ ಅಶ್ವಿನಿ ಅವರೇ, ಇಲ್ಲಿ ಭಾರತದಲ್ಲಾದ್ರೆ ವ್ಯಾಕ್ಸಿನ್ ಹಾಕೋದು ತೀರಾ ಕಷ್ಟ ಅಲ್ಲ, ಕಷ್ಟ ಆಗ್ತಾ ಇದೆ. ಕೆಲವೊಂದು ವರ್ಗ ಅಥವಾ ಕೆಲವೊಂದಷ್ಟು ಜನ ಅದನ್ನ ಕೇಳ್ತಾ ಇಲ್ಲ. ಬಟ್ ಅಮೆರಿಕದಂತಹ ದೇಶದಲ್ಲಿ ವ್ಯಾಕ್ಸಿನ್ ಹಾಕಿಸ್ಕೊಳ್ಬೇಕು ಯಾಕೆ ಅಂತೇಳಿ ಪ್ರಶ್ನೆ ಮಾಡೋರ ಸಂಖ್ಯೆ ತೀರಾ ಜಾಸ್ತಿ ಇದೆ. ಅದ್ರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ಕೂಡ ಆಗಿದ್ದಾವೆ. ಅದೇ ಎಲ್ಲ ಒಂದು ಕಡೆಗೆ ಅಮೆರಿಕಕ್ಕೆ ಈ ಕೊರೋನಾದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಅನ್ನುವಂತ ಅನುಮಾನ ಕೂಡ ಇದೆ. ಡಾಕ್ಟರ್ ಅಶ್ವಿನಿ ಅವರೇ, ನೀವು ಹೇಳಿದ್ದು ಖರೆ. ಇಲ್ಲಿ ತುಂಬಾ ವ್ಯಾಕ್ಸಿನ್ ಹೆಸಿಟೆನ್ಸಿ ಇದೆ. ಇವಾಗ ನಾನ್ ಕೇಸಸ್ ನೋಡ್ತಿರೋದು ಮೋಸ್ಟ್ಲಿ ಅನ್ವ್ಯಾಕ್ಸಿನೇಟೆಡ್ ಪೇಷಂಟ್ಸ್. ವ್ಯಾಕ್ಸಿನೇಟೆಡ್ ಮೇ ಬಿ 1 or 2 ನೋಡ್ತೀನಿ. 5-6 ಲೀಟರ್ ಆಕ್ಸಿಜನ್ ನಲ್ಲಿ 2-3 ದಿನ ಇರ್ತಾರೆ, ಹೋಗ್ತಾರೆ ಮನೆಗೆ. ಬಟ್ ಅನ್ವ್ಯಾಕ್ಸಿನೇಟೆಡ್ ಆದ ICU, ಇಂಟ್ಯುಬೇಷನ್, ಡೆತ್ ನೋಡ್ತಾ ಇದೀವಿ. ಸೊ ಗವರ್ಮೆಂಟ್ ಇಲ್ಲಿ ತುಂಬಾ ಸ್ಟ್ರಿಕ್ಟ್, ಲೈಕ್ ಸ್ಟೇಟ್ ಗವರ್ಮೆಂಟ್ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಸ್ಟ್ರಿಕ್ಟ್ ಆಗಿ ಮೆಷರ್ಸ್ ತಗೊಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ like federal health like mandatory ಮಾಡಿದ್ದಾರೆ. Even nurses like without vaccine they cannot work in the hospital. So ಏನ್ ಹೇಳ್ತಾ ಇದೀನಿ ಅಂದ್ರೆ like not from the below. So the government is trying to take measures from the above to make it mandatory, the vaccination. ಮೇಡಮ್ ಇಲ್ಲಿ ಒಂದು ಸಂಗತಿ ಏನು ಅಂದರೆ, ಅಮೆರಿಕದಂಥ ರಾಷ್ಟ್ರನೇ ಇಷ್ಟೊಂದು ಒದ್ದಾಡ್ತಿದೆ ಅನ್ನೋ ಸಂದರ್ಭದಲ್ಲಿ ಇಷ್ಟೊಂದು ನಾವು ಈ ಕ್ರೌಡ್ ಇಟ್ಕೊಂಡು ಇಷ್ಟೊಂದು ಜನಸಂಖ್ಯೆ ಇಟ್ಕೊಂಡು ನಮ್ಮ ಪಾಪ್ಯುಲೇಷನ್ ನೋಡಿದ್ರೆ ಬಹುಶಃ ಏನು ಅಂದರೆ ನಾವು ಇಷ್ಟು ರೀಚ್ ಆಗಿರುವಂಥದ್ದು ಕೂಡ ಒಂದು ದೊಡ್ಡ ಸಾಧನೆ ಅಂತ ಅನ್ಸಲ್ವ ತಮಗೆ ಭಾರತದ ಬಗ್ಗೆ, ಭಾರತೀಯರಾಗಿ? ಹೌದು, ನಾನು ಅಗ್ರಿ ಮಾಡ್ತೀನಿ. ಇಲ್ಲಿ ಎಲ್ಲರಿಗೂ ಜಾಸ್ತಿ ಫ್ರೀಡಮ್ ಇದೆ ಅನ್ಸುತ್ತೆ ನನ್ಗೆ. ಇವನ್ ಸಣ್ಣ ಇದಕ್ಕೆ ಅವ್ರಿಗೆ ಒಪಿನಿಯನ್ ಇರುತ್ತೆ. ಅವ್ರು ಗೂಗಲ್ ರಿಸರ್ಚ್ ಮಾಡಿ ಬರ್ತಾರೆ. ಒಬ್ರೊಬ್ರಿಗೂ ನಾನು ಲೈಕ್ ಇವನ್ ಕ್ಲಿನಿಕ್ ಅಲ್ಲಿ ಪೇಷಂಟ್ ನೋಡಿದಾಗ ಲೈಕ್ ಇಟ್ಕೊಂಡು ಅರ್ಧ ತಾಸು ನಾನು ಲೆಕ್ಚರ್ ಕೊಡ್ಬೇಕಾಗತ್ತೆ, ಯಾಕೆ ಬೇಕು ವ್ಯಾಕ್ಸಿನ್ ನಿಮ್ಗೆ ಅಂತ. ಎಲ್ಲ ಗೂಗಲ್ ಗ್ರಾಜುಯೇಟ್ಸ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಮೇಡಮ್. ನಂಗೆ ಬೇಡ ಈ ವ್ಯಾಕ್ಸಿನ್. ಗೂಗಲ್ ಗ್ರಾಜುಯೇಟ್ಸ್, ವಾಟ್ಸ್ಆಪ್ ಗ್ರಾಜುಯೇಟ್ಸ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಇಲ್ಲದಕ್ಕೆ ನಮ್ಮ ಜೊತೆಗೆ ಜಾಯ್ನಾಗಿ ನಿಮ್ಮ ಜೊತೆ ಮಾತಾಡಿದ್ರಿ. ಡಾಕ್ಟರ್ ಅಶ್ವಿನ್ ಮಲ್ನಾಡ್ ತುಂಬ ಚೆನ್ನಾಗಿ ಮಾತಾಡಿದ್ರು. ಅವ್ರು ಹೇಳ್ತಾರೆ ಅಮೆರಿಕದಂಥ ರಾಷ್ಟ್ರನೇ ಅಲುಗಾಡ್ ಹೋಗಿದೆ, ಆದರೆ ಇಂಥ ನಿಟ್ಟಿನಲ್ಲಿ ಭಾರತ ಇಟ್ಟಿರುವಂಥ ಹೆಜ್ಜೆ ಇದೆಯಲ್ಲ ಅದನ್ನು ಒಬ್ಬ ಭಾರತೀಯಳಾಗಿ ನಾನು ಮೆಚ್ಚಲೇಬೇಕು ಅನ್ನುವಂಥ ಮಾತು. ಇನ್ನು ಒಮಿಕ್ರಾನ್ ವೈರಸ್ ಅನ್ನ ಪತ್ತೆ ಹಚ್ಚಿದಂಥವ್ರು, ಆ ತಳಿಯ ಪ್ರಭೇದವನ್ನ ಪತ್ತೆ ಹಚ್ಚಿದಂಥವ್ರು ಹೇಳ್ತಾ ಇರೋದು, ಅಭಯ ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಗಂಭೀರ ಸ್ವರೂಪದ ಕಾಯಿಲೆ ಆಗಲಿ ಅಥವಾ ಗಂಭೀರ ಸ್ವರೂಪದ ರೋಗ ಲಕ್ಷಣಗಳಿಲ್ಲ ಅಂತೇಳಿ. ಡಾಕ್ಟರ್ ವಿಶಾಲ್ ರಾವ್ ಹತ್ರ ಕೇಳ್ತೀನಿ ನಾನು. ಡಾಕ್ಟರ್ ವಿಶಾಲ್ ರಾವ್ರೆ, ಒಂದು ಗೊಂದಲ ಇದೆ. ಒಮಿಕ್ರಾನ್ ಭಾರತದಲ್ಲಿ ಕಾಣಿಸ್ಕೊಂಡಿದೆ, ಕರ್ನಾಟಕದಲ್ಲಿ ಕಾಣಿಸ್ಕೊಂಡಿದೆ ಅನ್ನೋದಾದ್ರೆ ಆ ವ್ಯಕ್ತಿಗೆ ಟ್ರಾವೆಲ್ ಹಿಸ್ಟ್ರಿ ಇಲ್ಲ. ಒಂದು
ಎರಡನೇದು ಟ್ರಾವೆಲ್ ಹಿಸ್ಟ್ರಿ ಇರುವಂತಹ ವ್ಯಕ್ತಿ ಕೊರೋನಾ ಒಮಿಕ್ರಾನ್ ಬಂದಾಯ್ತು, ವಾಪಸ್ ಹೋಗಿ ಆಯ್ತು. ಈ ಕರ್ನಾಟಕದಲ್ಲಿರುವಂತಹ ವ್ಯಕ್ತಿಗೆ ಟ್ರಾವೆಲ್ ಹಿಸ್ಟ್ರಿ ಇಲ್ಲ ಅನ್ನೋದಾದ್ರೆ ಒಂದೊಮ್ಮೆ ಏನಾದರೂ ಒಮಿಕ್ರಾನ್ ಭಾರತದಲ್ಲಿಯೇ ಮ್ಯೂಟೇಟ್ ಆಗಿ ವೈರಸ್ ಮ್ಯೂಟೇಟ್ ಆಗಿ ಒಮಿಕ್ರಾನ್ ಬಂದಿರಬಹುದು ಅನ್ನುವಂಥ ಒಂದು ದೃಢವಾದಂಥ ನಿರ್ಧಾರಕ್ಕೆ ಏನಾದರೂ ಬಂದಿದೆಯಾ ಜಿನೋಮ್ ಕಮಿಟಿಯಲ್ಲಿ ಏನಾದರೂ, ಅಥವಾ ಆತ ಡಬಲ್ ವ್ಯಾಕ್ಸಿನೇಟೆಡ್ ಆಗಿರೋ ಕಾರಣಕ್ಕಾಗಿ ಆತನಲ್ಲೇ ಏನಾದರೂ ಮ್ಯೂಟೇಟ್ ಆಯ್ತಾ ವೈರಸ್? ಈ ರೀತಿಯಾದಂಥ ಒಂದಷ್ಟು ಗೊಂದಲ ಇದೆ. ಡಾಕ್ಟರ್ ವಿಶಾಲ್ ಅವರೇ, ನೀವೇ ಪರಿಹರಿಸಬೇಕು ಇದನ್ನ. ನಮಸ್ಕಾರ. ಈಗ ಮೊದಲಾಗಿ ಈ ಗೊಂದಲವನ್ನು ಪರಿಹರಿಸಕ್ಕೆ ನಮಗೆ ಇರುವ ಮಾಹಿತಿಗಳನ್ನು ನಾವು ಕೆಲ ಅರ್ಥ ಮಾಡ್ಕೊಳ್ಬೇಕು. ಲಾಸ್ಟ್ 3 ರಿಂದ 6 ತಿಂಗಳಲ್ಲಿ ಪ್ರತಿದಿನ ಜಿನೋಮಿಕ್ ಸರ್ವೆಲೆನ್ಸ್ ಕಮಿಟಿ ರೆಗ್ಯುಲರ್ ಆಗಿ ಕೆಲಸ ಮಾಡ್ತಾ ಇದೆ. ಇದರಲ್ಲಿ ಇನ್ಸಾಕಾಗ್ ನ ಮೂಲಕ NCBS, ಸಿ ಕ್ಯಾಂಪ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಸ್ಟ್ರಾಂಡ್, ಮಾಲಿಕ್ಯುಲರ್ ಎಲ್ಲಾ ಎಕ್ಸ್ಪರ್ಟ್ಸ್ ಗಳು ಒಟ್ಟಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿದಿನ. ಇಂಥ ಸಮಯದಲ್ಲಿ ಲಾಸ್ಟ್ 3 ತಿಂಗಳಲ್ಲಿ ಯಾವುದೇ ತರದಲ್ಲಿ ನಮಗೆ ಡೆಲ್ಟಾ ಬಿಟ್ಟು ಬೇರೆ ಯಾವ ತರ ಹೊಸ ತಳಿ ಕಂಡಿರ್ಲಿಲ್ಲ. ಡೆಲ್ಟಾದ ಉಪತಳಿಗಳು ಹಲವಾರು ಕಂಡಿತ್ತು, ಬಟ್ ಬೇರೆ ಯಾವ ತಳಿಯೂ ಕಂಡಿರ್ಲಿಲ್ಲ. ಈ ಸೌತ್ ಆಫ್ರಿಕನ್ ವೇರಿಯಂಟ್ ಯಾವಾಗ ನಮಗೆ ಸಸ್ಪಿಷನ್ ಬಂದಿತ್ತು, ಈ ಒಮೈಕ್ರಾನ್ ಬಂದಿದೆ ಹೇಳುವಂತ ನಿಟ್ಟಲ್ಲಿ ಜಿನೋಮಿಕ್ ಸರ್ವೆಲೆನ್ಸ್ ಅನ್ನು ಸ್ಪೆಷಲ್ ಆಗಿ ಶುರು ಮಾಡುವಾಗ ಅದರಲ್ಲಿ ಒಂದು ತಳಿ ನಮಗೆ ಕಂಡಿದ್ದದ್ದು, ಒಂದು ಜನರಲ್ಲಿ ವಾಸ್ ಅ ನಾನ್ ಟ್ರಾವೆಲರ್, ಅವರಲ್ಲಿ ಕಂಡಿದ್ದದ್ದು ಈಸ್ ನಾಟ್ ಬೈ ಚಾನ್ಸ್, ಇಟ್ ಈಸ್ ನಾಟ್ ಡಿನೋವೋ ಹೇಳಿರುವಂತ ಮಾಹಿತಿ ಪಡಕ್ಕೆ ನಾನು ಇಷ್ಟಪಡ್ತೀನಿ. ಇದಕ್ಕೆ ಕೆಲವು ರೀಸನ್ಗಳುಂಟು. ಲಾಸ್ಟ್ 3 ತಿಂಗಳಲ್ಲಿ ನಾವು ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರುವಾಗ ಯಾವುದೇ ತರದ ತಳಿಯ ಅನುಮಾನ ಬಂದಿಲ್ಲ. ಅಂಡ್ ಲಾಸ್ಟ್ ಫ್ಯೂ ಡೇಸ್ ಅಲ್ಲಿ ನಾವು ಪುನಃ ಆ ಡೇಟಾ ರೀಚೆಕ್ ಮಾಡಿದ್ದೇವೆ. ಮೊದಲ ದಿನಗಳಲ್ಲಿ ಏನಾದ್ರು ನಮ್ಗೆ ಕಂಡಿತ್ತ ಹೇಳಿ ನಮಗೆ ಯಾವ್ದು ರೆಟ್ರೋಸ್ಪೆಕ್ಟಿವ್ ಆಗಿ ಕಂಡಿರ್ಲಿಲ್ಲ. ನಾವು ದಿಸ್ ಕೆನಾಟ್ ಬಿ ಬೈ ಚಾನ್ಸ್. ಬಟ್ ಇದರಲ್ಲಿ ಒಂದು ಕರೆಕ್ಷನ್ ಹೇಳಕ್ ಇಷ್ಟಪಡ್ತೀನಿ. ನೀವು ಹೇಳಿದ್ದೀರಿ ಅವ್ರ ಹತ್ರ ಟ್ರಾವೆಲ್ ಹಿಸ್ಟ್ರಿ ಇರ್ಲಿಲ್ಲ ಹೇಳಿ. ಅವ್ರ ಹತ್ರ ಇಂಟರ್ನ್ಯಾಷನಲ್ ಟ್ರಾವೆಲ್ ಹಿಸ್ಟ್ರಿ ಇರ್ಲಿಲ್ಲ, ಬಟ್ ಲೋಕಲ್ ಆಗಿ ಅವ್ರು ಎಲ್ಲಿ ಮಿಕ್ಸ್ ಆಗಿರ್ಬೋದು, ಯಾವ ಜಾಗಗಳಲ್ಲಿ ಯಾವ್ದೋ ಒಂದು ಇಂಟರ್ನ್ಯಾಷನಲ್ ಟ್ರಾವೆಲ್ ಸೌತ್ ಆಫ್ರಿಕಾದಿಂದ ಇದ್ದವನು ಇರ್ಬೋದು, ಇವರು ಆ ಕಡೆ ಇದ್ದಿರ್ಬೋದು, ಅಲ್ಲಿ ಆ ಜನ ಒಂದ್ಸತಿ ಕೆಮ್ಮಿದ್ರು ಕೂಡ ಈ ಜನ ಅಲ್ಲಿಗೆ ಆ ಟೈಮ್ ಅಲ್ಲಿ ಇದ್ದಿರಬಹುದು. ಇಂತ ಹಲವಾರು ಪಾಸಿಬಿಲಿಟೀಸ್ ಗಳು ಮೊದಲು ಉಂಟು. ವಿ ನೋ ಫ್ರಮ್ ಡೇಟಾ ದಟ್ ದಿಸ್ ಇಸ್ ಅ ಹೈಲಿ ಟ್ರಾನ್ಸ್ಮಿಸಿಬಲ್ ವೈರಸ್ ಅಂಡ್ ದೇ ಕುಡ್ ಹ್ಯಾವ್ ಕಮ್ ಇನ್ ಟಚ್ ವಿತ್ ಈಚ್ ಅದರ್. ಸೊ ಆ ಕಾರಣದಿಂದಾಗಿ ಇಟ್ ಈಸ್ ವೆರಿ ಅರ್ಲಿ ಟು ಸೇ ದಟ್ ಕೋಇನ್ಸಿಡೆಂಟ್ಲಿ ಒಂದೇ ಟೈಮ್ 2 ಜನ ಒಂದೇ ಸತಿಗೆ ಆ ಹೊಸ ವೈರಸ್ ಇಲ್ಲಿಗೂ ಪ್ರಕಟ ಆಯ್ತು. ವಾಟ್ ವಿ ಹ್ಯಾವ್ ಡನ್, ನನ್ನ ಅಭಿಪ್ರಾಯದಲ್ಲಿ ಕರ್ನಾಟಕದಲ್ಲಿ ವಿ ಹ್ಯಾವ್ ಡನ್ ಅ ವೆರಿ ಫಾಸ್ಟ್ ಜಿನೋಮಿಕ್ ಸರ್ವೆಲೆನ್ಸಿಂಗ್ ವಿಚ್ ಮೆನಿ ಅದರ್ ಸ್ಟೇಟ್ಸ್ ಕ್ಯಾನ್ ಲರ್ನ್ ಫ್ರಮ್ ಅಸ್. ಈಗ 3 ದಿನ ಒಳಗಡೆ ಅವರ ಜಿನೋಮಿಕ್ ಸರ್ವೆಲೆನ್ಸ್ ರಿಪೋರ್ಟ್ ತಯಾರು ಮಾಡಿ ಕೇಂದ್ರ ಸರ್ಕಾರ ಕೊಟ್ಟು ನಾವು ಕ್ವಿಕ್ ಆಗಿ ಪತ್ತೆ ಹಚ್ಚಿ ಟ್ರ್ಯಾಕಿಂಗ್ ಮತ್ತೆ ಟ್ರೇಸಿಂಗ್ ಅನ್ನು ಮಾಡಿದ್ದೇವೆ. ಆ ಕಾರಣದಿಂದಾಗಿ ಪ್ರತಿ ರಾಜ್ಯಗಳಲ್ಲಿ ಇಂತ ಅಗ್ರೆಸಿವ್ ಆಗಿ ಜಿನೋಮಿಕ್ ಸರ್ವೆಲೆನ್ಸ್ ಮಾಡಿ ಪತ್ತೆ ಚೆಕ್ ಶುರು ಮಾಡಿದ್ರೆ, ಎಸ್ಪೆಷಲಿ ಮಹಾರಾಷ್ಟ್ರ, ಕೇರಳದಲ್ಲಿ. ಯಾಕೆಂದ್ರೆ ಡಾಕ್ಟರ್ ವಿಶಾಲ್ ರಾವ್ ಯಾಕೆ ಮಾತನ್ನು ಕೇಳ್ತಾ ಇದೀವಿ ಅಂತ ಹೇಳಿದ್ರೆ, ಸೌತ್ ಆಫ್ರಿಕಾ ಹೊರತುಪಡಿಸಿ ಭಾರತದಲ್ಲೇ ತನ್ನಿಂದ ತಾನೇ ಏನಾದ್ರೂ ಮ್ಯೂಟೇಟ್ ಆಯ್ತಾ ಅನ್ನುವಂತ ಅನುಮಾನ, ಒಂದೊಮ್ಮೆ ಏನಾದ್ರೂ ತನ್ನಿಂದ ತಾನೇ ಮ್ಯೂಟೇಟ್ ಆಗಿ ಭಾರತದಲ್ಲಿ ಕಾಣಿಸ್ಕೊಳ್ತಾ ಹೋದ್ರೆ ವೇಗವಾಗಿ ಹರಡುತ್ತೆ ಅನ್ನುವಂತ ಮಾತಿದೆಯಲ್ಲ, ಆ ಭಯ ಕೂಡ ಇದೆ. ಇಲ್ಲ, ಅದನ್ನು ಗಾಬರಿ ಪಡಬೇಕೇ ಆಗಿಲ್ಲ. ಮೋಸ್ಟ್ ಆಫ್ ದ ಟೈಮ್ಸ್ ದಿಸ್ ಕೆನಾಟ್ ಬಿ ಡಿನೋವೋ. ಯಾಕಂದ್ರೆ ಪ್ರತಿ ಒಂದು ಜಿನೋಮಿಕ್ ಗೆ ಒಂದು ಸಿಗ್ನೇಚರ್ ಇರುತ್ತೆ. ಆ ಸಿಗ್ನೇಚರ್ ಸೌತ್ ಆಫ್ರಿಕಾದ ಸಿಗ್ನೇಚರ್ ಹಿಡ್ಕೊಂಡು ಅದು ಬಂದಿದೆ ಇಲ್ಲಿಗೆ. ಸೊ ಇಲ್ಲಿಗೆ ಮಿಕ್ಸಿಂಗ್ ಆಗಿರ್ಬೋದು ಹೇಳುವಂತ ನಮ್ಮ ಫಸ್ಟ್ ವರ್ಕಿಂಗ್ ಥಿಯರಿ. ದ್ಯಾನ್ ಟು ಇಮ್ಯಾಜಿನ್ ದಟ್ ಒಂದೇ ತರದ ಸಿಗ್ನೇಚರ್ 2 ಕಡೆಯಿಂದ ಅದೇ ಸಮಯಕ್ಕೆ ಪ್ರಕಟವಾಯ್ತು ಹೇಳುವಂತ ಅನುಮಾನ ತುಂಬಾ ಕಡಿಮೆ ಇರುತ್ತೆ. ನಮ್ದೊಂದು ಪ್ರಶ್ನೆ ಇದೆ ಡಾಕ್ಟರ್. ಏನು ಅಂದ್ರೆ ಈಗ ಸೌತ್ ಆಫ್ರಿಕಾದ ವೈದ್ಯ ಹೇಳ್ತಾ ಇದ್ರು, ನಾನಿದು ಕಂಡು ಹಿಡಿದೆ, ಆದರೆ ಇದು ತುಂಬ ಪರಿಣಾಮಕಾರಿ, ಅಂದರೆ ಬಹಳ ಬೇಗ ಹರಡುತ್ತೆ, ಮಾರಣಾಂತಿಕ ಆಗುತ್ತೆ ಅನ್ನೋದನ್ನು ನಾವು ಒಪ್ಕೊಳ್ಳಲ್ಲ. ಆದರೆ ಅನಗತ್ಯವಾಗಿ ಏನು ಅಂತಂದರೆ ಇಂಗ್ಲೆಂಡ್ ಅದನ್ನು ತಿರುಚುವಂಥ ಪ್ರಯತ್ನ ಮಾಡ್ತಾ ಇದ್ದ, ಅವರು ಇಂಗ್ಲೆಂಡ್ ಮೇಲೆ ಅವರು ದಾಳಿ ಕೂಡ ಮಾಡಿದ್ರು ಅವರು ಮಾತಿನ ಸಂದರ್ಭದಲ್ಲಿ. ತಮ್ಮ ಪ್ರಕಾರ ಡಾಕ್ಟ್ರೆ, ತಾವೊಬ್ಬ ತಜ್ಞ ವೈದ್ಯರಾಗಿ ಇಡೀ ಜಗತ್ತು ತಲ್ಲಣಗೊಂಡಿರುವಂಥ ಸಂದರ್ಭದಲ್ಲಿ ಒಮಿಕ್ರಾನ್ ಬಗ್ಗೆ ವಿಶಾಲ್ ರಾವ್ ಅವರ ಅಭಿಪ್ರಾಯ ಏನು ಸ್ಪಷ್ಟವಾಗಿ? 3 ವಿಷಯಗಳ ಬಗ್ಗೆ ಹೇಳಕ್ ಇಷ್ಟಪಡ್ತೇನೆ. ಇವತ್ತಿಗೆ ಟ್ರಾನ್ಸ್ಮಿಷನ್, ವಿರುಲೆನ್ಸ್ ಮತ್ತೆ ವ್ಯಾಕ್ಸಿನ್ ಎಸ್ಕೇಪ್, ಇದು 3 ಇದರ ಹಸ್ತಾಕ್ಷರ ಈ ಒಮೈಕ್ರಾನ್ ಇದು. ಅಂಡ್ ಪ್ರೆಡಿಕ್ಟಿವ್ ಜಿನೋಮಿಕ್ಸ್ ಪ್ರಕಾರ ಈ 3 ಕೂಡ ಸ್ವಭಾವಗಳು ಉಂಟು ಇದಕ್ಕೆ. ಅಂದ್ರೆ ಹೈ ಟ್ರಾನ್ಸ್ಮಿಷನ್ ರೇಟ್ ಉಂಟು, ವಿರುಲೆನ್ಸ್ ಅಗ್ರೆಸಿವ್ನೆಸ್ ಹೈಯರ್ ಉಂಟು ಮ್ಯೂಟೇಷನ್ಸ್ ಗಳಲ್ಲಿ, ಮತ್ತೆ ವ್ಯಾಕ್ಸಿನ್ ಅನ್ನು ಎಸ್ಕೇಪ್ ಮಾಡುವಂತ ಸಾಮರ್ಥ್ಯ ಸಿಂಥೆಟಿಕ್ ವ್ಯಾಕ್ಸಿನ್ ಗಳಿಗೆ ಕಂಪೇರ್ ಮಾಡಿ, ಸಿಂಥೆಟಿಕ್ ವೈರಸ್ ಗಳಿಗೆ ಕಂಪೇರ್ ಮಾಡೋ ಉಂಟು. ಸೊ ಈ 3 ಡೇಟಾ ಪ್ರೆಡಿಕ್ಟಿವ್ ಜಿನೋಮಿಕ್ ಅಲ್ಲಿ ಆಲ್ರೆಡಿ ವಿಶ್ವ ಆರೋಗ್ಯ ಸಂಸ್ಥೆ ಮಾಹಿತಿ ಕೊಟ್ಟಿದೆ. ಯುರೋಪಿಯನ್ ಯೂನಿಯನ್ ವರ್ಲ್ಡ್ ಓವರ್ ಇದಕ್ಕೆ ಹೈ ಅಲರ್ಟ್ ಹಾಕಿದ್ದಾರೆ. ಇದರಲ್ಲಿ ಈ 3ಗಳಲ್ಲಿ ನಮ್ಮ ಹತ್ರ 2ಕ್ಕೆ ಪ್ರೂಫ್ ಇಲ್ಲ, 1ಕ್ಕೆ ಪ್ರೂಫ್ ಉಂಟು. ಯಾವ್ದಕ್ಕೆ ಪ್ರೂಫ್ ಉಂಟು? ಟ್ರಾನ್ಸ್ಮಿಷನ್ ಗೆ ನಮ್ಮ ಎದುರಿಗೆ ಇವತ್ತಿಗೆ ಪ್ರೂಫ್ ಉಂಟು. ಹೇಗೆ 2 ವಾರ ಒಳಗಡೆ ಇದು 200-300 ಕೇಸ್ಗಳಿಂದ 11,000 ಕೇಸ್ ಚೇಂಜ್ ಮಾಡಿದೆ. ಡೆಲ್ಟಾನ ಕಂಪ್ಲೀಟ್ ವೈಪ್ ಔಟ್ ಮಾಡಿ ಸೌತ್ ಆಫ್ರಿಕಾದಲ್ಲಿ ಒಮೈಕ್ರಾನ್ ಟೇಕ್ ಓವರ್ ಮಾಡಿದೆ. ಮೊದಲನೇ ಪ್ರೂಫ್ ಬಂದಿದೆ. 2 ಉಳಿದ ಪ್ರೂಫ್ ಗಳಿಗೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳುವ ರೆಕಮೆಂಡೇಶನ್ ಏನು?
ದಯವಿಟ್ಟು ಅಷ್ಟು ಬೇಗ ಕನ್ಕ್ಲೂಷನ್ ಮಾಡಬೇಡಿ. ಇವತ್ತಿಗೆ 100-200,000 ಕೇಸಸ್ಗಳುಂಟು. ಇದು 1 ಲಕ್ಷ ಮುಟ್ಟುವಾಗ ಇದರ ಸ್ವಭಾವ ಬದಲಾವಣೆ ಆಗಬಹುದು. ಇಟ್ ಈಸ್ ಟೂ ಅರ್ಲಿ ಟು ಕನ್ಕ್ಲೂಡ್ ದಟ್ ಇಟ್ ಈಸ್ ನಾಟ್. ಡೋಂಟ್ ವರಿ, ಮೈಲ್ಡ್ ಉಂಟು, ಡೋಂಟ್ ಬಾದರ್, ಮಾಸ್ಕ್ ತೆಗೆದು ಬಿಡಿ. ದಯವಿಟ್ಟು ಇದನ್ನು ಲೈಟ್ ಆಗಿ ತಗೊಳ್ಬೇಡಿ. ಇದರ ಜೀನೋಮಿಕ್ ಜನಂ ಪತ್ರಿ ಏನುಂಟು ಅದೇನ್ ಹೇಳ್ತಾ ಉಂಟು, ಇದು ಡೇಂಜರಸ್ ಉಂಟು, ಇದು ಡೆಲ್ಟಾದಿಂದ ಜಾಸ್ತಿ ಸಾಮರ್ಥ್ಯ ಉಂಟು. ಅದಕ್ಕೋಸ್ಕರ ನಾವು ಎಕ್ಸ್ಟ್ರೀಮ್ ಕಾಷನ್ ತಗೊಂಡು ಈ ಎರಡು ಬೇರೆ ಫೀಚರ್ ಗಳಿಗೆ ನಾವು ವೇಟ್ ಮಾಡಬೇಕು. ಎಸ್ ಡಾಕ್ಟರ್ ಜಿ, ನೀವು ಹಾಗೆ ಸಂಪರ್ಕದಲ್ಲಿ ನೆಕ್ಸ್ಟ್ ನಾನು ಮಾತಾಡ್ತೀನಿ. ಡಾಕ್ಟರ್ ಅಶ್ವಿನಿ ಮಲ್ನಾಡವರು ಕೂಡ ನಮ್ಮ ಜೊತೆಗೆ ಇದ್ದಾರೆ, ಜೊತೆಗೆ ಡಾಕ್ಟರ್ ನೀರಜ್ ಪಾಟೀಲ್ ಇದ್ದಾರೆ, ಅವ್ರ ಜೊತೆ ಕೂಡ ಮಾತಾಡ್ತೀವಿ. ಬನ್ನಿ, ನಮ್ಮ ಜೊತೆಗೆ ಅಶ್ವಿನಿ ಮಲ್ನಾಡ್ ಇದ್ದಾರೆ. ಡಾಕ್ಟರ್ ಅಶ್ವಿನಿ ಮೇಡಮ್, ಸಾಕಷ್ಟು ಸಂಗತಿಗಳನ್ನು ನಾವು ಮಾತಾಡಿದ್ವಿ ಈ ಸಂದರ್ಭದಲ್ಲಿ. ಅಂದರೆ ಭಾರತದಂಥ ಒಂದು ಸಂಕೀರ್ಣ ರಾಷ್ಟ್ರದಲ್ಲಿ ನಿಮಗೆ ಗೊತ್ತಿದೆ ಏನು ಅಂದರೆ, ನಮ್ಮಲ್ಲಿ ಹಬ್ಬ ಹರಿದಿನಗಳಿಗೆ ಏನು ಕೊರತೆ ಇಲ್ಲ, ನಮ್ಮಲ್ಲಿ ಬೇಕಾದಷ್ಟು ಫೆಸ್ಟಿವಲ್ಸ್ಗಳು ಬರ್ತವೆ. ಜನ ಸೇರೋಕೆ ಕಾರಣಗಳೇ ಬೇಡ ಮೇಡಮ್. ನಮ್ಮ ಮನೆಯಲ್ಲಿ ಒಂದು ಸಣ್ಣ ಸತ್ಯನಾರಾಯಣ ಪೂಜೆ ಮಾಡಿದರೂ ಕೂಡ ಒಂದು 100 ಜನ ಸೇರಲಿಲ್ಲ ಅಂತಂದರೆ ಅದು ಪೂಜೆನೇ ಅಲ್ಲ. ಆ ರೀತಿ ಮನೋಭಾವನೆ ಭಾರತೀಯರದ್ದು. ಸೊ ಇಂಥ ಸಂದರ್ಭದಲ್ಲಿ ನಾವು ನಮ್ಮನ್ನು ಹೆಂಗೆ ನಿಯಂತ್ರಣದಲ್ಲಿ ಇಟ್ಕೋಬೇಕು, ನಂಬರ್ 1. ಜೊತೆಗೆ ಏನಂದರೆ, ನಾವು ಈ ಹೊಸ ಈ ಕಾಯಿಲೆಗಳಿದಾವಲ್ಲ, ಈ ಹೊಸ ವೈರಾಣುಗಳಿದಾವಲ್ಲ, ಅದನ್ನು ಇವತ್ತು ಇದು ಬಂದಿದೆ, ಮುಂದೆ ಇನ್ನು ಸ್ವಲ್ಪ ದಿವಸದ ನಂತರ ಮತ್ತೊಂದು ಬರ್ಬೋದು. ಅದನ್ನು ಎದುರಿಸಲಿಕ್ಕೆ ಯಾವ ರೀತಿ ಸಜ್ಜಾಗಬೇಕು, ನಾವು ರೆಡಿ ಆಗಬೇಕು ಅಂತ? ನೀವು ಹೇಳಿದ ಪ್ರಶ್ನೆ ಕರೆಕ್ಟ್. ರೀಸೆಂಟ್ಲಿ ನಮ್ಮ ಫ್ರೆಂಡ್ ಒಂದು ವಿಡಿಯೋ ತೋರಿಸಿದ್ರು. ಗುಜರಾತ್ ಅಲ್ಲಿ ಒಂದು ದೊಡ್ಡ ಜುಲೂಸ್ ಹೋಗ್ತಾ ಇತ್ತು. ಯಾರು ಮಾಸ್ಕ್ ಹಾಕಿಲ್ಲ, ಏನಾಗಿಲ್ಲ, ರೋಡ್ ಅಲ್ಲಿ ಸಾವಿರಾರು ಜನ ಇದ್ದಾರೆ. ಅವ್ರು ಕೇಳ್ತಿದ್ದಾರೆ, ಇದೇನಿದು ಇಂಡಿಯಾದಲ್ಲಿ ಕೋವಿಡ್ ಇನ್ಫೆಕ್ಷನ್ ಇಲ್ವಾ ಅಂತ. ಆತರ ಪಿಕ್ಚರ್ ಬರ್ತಾ ಇತ್ತು. ಸೊ ನಾ ಹೇಳೋದಿದೆ ಅಂದ್ರೆ, ನಮ್ದು ಗಾರ್ಡ್ ಲೆಟ್ ಡೌನ್ ಮಾಡಬಾರ್ದು. ಬಿಕಾಸ್ ನಮ್ಗೆ ಇನ್ನೂ ಕರೆಕ್ಟ್ ಆಗಿ ಇನ್ನೂ ಗೊತ್ತಿಲ್ಲ ಇದ್ರ ಬಗ್ಗೆ. ಏನು ಲೈಕ್ ಸೈಂಟಿಸ್ಟ್ ರಿಸರ್ಚ್ ಮಾಡ್ತಾ ಇದ್ದಾರೆ, ಅವ್ರ ಮಾತು ಕೇಳ್ಬೇಕು ರಾದರ್ ದೆನ್ ಗೂಗಲ್. ಸೊ ಕ್ರೌಡ್ ಕಟ್ ಡೌನ್ ಮಾಡಿ, ಅಥವಾ ಇನ್ನು ಫಂಕ್ಷನ್ ಇದ್ರು ಅಥವಾ ವೆಂಟಿಲೇಷನ್ ಸ್ಮಾಲ್ ಗ್ರೂಪ್ ಮತ್ತೆ ಕಿಟಕಿ ಎಲ್ಲ ಓಪನ್ ಮಾಡಿ, ಅಥವಾ ಸ್ವಲ್ಪ ಔಟ್ಡೋರ್ ತರ ಏನಾದ್ರು ಮಾಡಿದ್ರು ಪರವಾಗಿಲ್ಲ. ಬಟ್ ಇಂಡೋರ್ ಕ್ಲೋಸ್ಡ್ ಅಲ್ಲಿ ಜನ ಪ್ಯಾಕ್ ಆಗಿ ಅದು ರಿಸ್ಕ್ ಇನ್ಕ್ರೀಸ್ ಆಗತ್ತೆ. ಮತ್ತೆ ಪೂಜೆ ಅಂತದೆಲ್ಲ ಲೈಕ್ ಗ್ರೂಪ್ಸ್ ಅಲ್ಲಿ ಹೈ ರಿಸ್ಕ್ ಪೀಪಲ್ ಇದ್ರೆ ಅವ್ರಿಗೆ ಇನ್ಕ್ಲೂಡ್ ಮಾಡಬೇಡಿ. ಸೇಫ್ ಅವ್ರಿಗೆ ಸೇಫ್ ಆಗಿ ಇರ್ಬೇಕು. ಫಾರ್ ಎಕ್ಸಾಂಪಲ್ ಅನ್ಕಂಟ್ರೋಲ್ ಡಯಾಬಿಟೀಸ್ ಪೀಪಲ್, ಒಬೇಸಿಟಿ ಲೈಕ್ ಅವರು, ಅಥವಾ ಇಮ್ಯುನೋಸಪ್ರೆಸ್, those are the high risk people, or children less than 5 years like vaccinated ಇಲ್ಲ ಏನಿಲ್ಲ. although cases ಕಡಿಮೆ ಅವ್ರದ್ರಲ್ಲಿ, but ಸಿವಿಯಾರಿಟಿ ಆಗ್ಬೋದು. ಸೊ ಅಂತವ್ರಿಗೆ ಮನೆಯಲ್ಲಿ ಫಂಕ್ಷನ್ಸ್ ಅಲ್ಲಿ ಜಾಯಿನ್ ಮಾಡದೇ ಇದ್ರೆ ಬೆಟರು. ನಿಮಗೆ ಸಂಪರ್ಕದಲ್ಲಿ ನೆಕ್ಸ್ಟ್ ನಾನು ಮಾತಾಡ್ತೀನಿ. ಒಂದು ಸಮಾಧಾನಕರ ಸಂಗತಿ ಏನಂದರೆ, ಈ ಹೈ ಟ್ರಾನ್ಸ್ಮಿಷನ್ ಇಲ್ಲ, ಇದು ಬಹಳ ಪರಿಣಾಮಕಾರಿ ಅಲ್ಲ ಅಂತ. ಆದರೆ ವಿಶಾಲ್ ರಾವ್ ಆಗಲೂ ಒಂದು ಮಾತು ಹೇಳಿದ್ರು, ಆರಂಭದಲ್ಲೇ ನಾವಿಂತ ನಿರ್ಧಾರಕ್ಕೆ ಬರಬಾರ್ದು ಅಂತ. ಅದನ್ನೇ ಇದೀಗ ತಾನೇ ಅಶ್ವಿನಿ ಮೇಡಮ್ ಕೂಡ ಅದನ್ನೇ ಹೇಳ್ತಾರೆ. ಇನ್ನು ಹೊಸ ಶತ್ರು ಬಂದಂಥ ಸಂದರ್ಭದಲ್ಲಿ ಹೆಂಗೆ ಎದುರಿಸಬೇಕು ಅನ್ನುವಂಥದ್ದು ನಮಗೆ ಗೊತ್ತಿರಲ್ಲ. ಅದಕ್ಕೆ ನಾವು ಸಜ್ಜಾಗಿರಬೇಕು ಅನ್ನುವಂಥ ಮಾತಿದೆಯಲ್ಲ ಅದು. ಜೊತೆಗೆ ಏನಂದರೆ, ಒಂದು ನಂಬಿಕೆ ಇದೆ, ಎಲ್ಲವನ್ನೂ ಕೂಡ ದಂಡಯಾತ್ರೆ ಮಾಡ್ತಾ ಬಂದು ಅಲೆಕ್ಸಾಂಡರ್ ಭಾರತಕ್ಕೆ ಬಂದಾದ್ಮೇಲೆ ಸ್ವಲ್ಪ ಡೌನ್ ಆಗಿಬಿಟ್ಟಿದ್ನಲ್ಲ, ಹಾಗೆ ಬಹುಶಃ ಈ ಬೇರೆಲ್ಲ ದೇಶಗಳನ್ನು ಸುತ್ತಾಡಿಕೊಂಡು ಈ ರೋಗಾಣು ಬರೋಷ್ಟೊತ್ತಿಗೆ ಭಾರತದಲ್ಲಿ ಸ್ವಲ್ಪ ಡೌನ್ ಆಗಿರ್ಬೋದು ಅನ್ನುವಂಥ ಒಂದು ನಂಬಿಕೆ. ಸೊ ಅದು ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ನಾನು ಚರ್ಚೆ ಮಾಡ್ತೀನಿ. ವಿಶಾಲ್ ರಾವ್ ಇದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಜೊತೆಗೆ ಏನು ಅಂತಾರೆ, ಪಾಟೀಲ್ ಇದ್ದಾರೆ, ಅವ್ರೇನು ಹೇಳ್ತಾರೆ ಕೇಳ್ತೀನಿ. ಬರೀ ಡಾಕ್ಟರ್ ವಿಶಾಲ್ ರಾವ್ ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ವಿಶಾಲ್, ಸಾಕಷ್ಟು ಸಂಗತಿಗಳನ್ನು ತಾವು ಮಾತಾಡಿದ್ರಿ. ಇಲ್ಲಿ ಒಂದು ಸಂಗತಿ ಏನು ಅಂತಂತಂದರೆ, ಒಂದು ಸಮಾಧಾನಕರ ಸಂಗತಿ, ಈ ಹರಡುವಿಕೆಯ ಪ್ರಮಾಣ ಇದೆಯಲ್ಲ, ಈಗ ಪತ್ತೆಯಾಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಟ್ರಾನ್ಸ್ಮಿಷನ್ ಇದೆಯಲ್ಲ, ಅದು ದೊಡ್ಡ ಪ್ರಮಾಣದಲ್ಲಿ ಇಲ್ಲ. ಭಾರತದಲ್ಲಿ ಪತ್ತೆಯಾಗಿರುವಂಥ 2 ಕೇಸ್ಗಳಲ್ಲಿ ಅನ್ನುವಂಥ ಒಂದು ಮಾಹಿತಿ ಇದೆ. ಆದರೆ ತಾವೊಂದು ಮಾತನ್ನು ಹೇಳಿದ್ರಿ ಆಗಲೇ ಮಾತಾಡುವಂಥ ಸಂದರ್ಭದಲ್ಲಿ, ವೆರಿ ಇಂಪಾರ್ಟೆಂಟ್ ಸಂಗತಿ ಅದು. ಇವರು ವಿದೇಶಕ್ಕೆ ಹೋಗದೇ ಇರ್ಬೋದು, ಬೇರೆಯವ್ರ ಜೊತೆ ಸಂಪರ್ಕ ಮಾಡದೇ ಇರ್ಬೋದು, ಆದರೆ ಯಾರೋ ಒಬ್ಬ ಸಂಪರ್ಕ ಇರುವಂಥ ವ್ಯಕ್ತಿ ಇವ್ರು ಹೋಗುವಂಥ ಸಂದರ್ಭದಲ್ಲಿ ಕೆಮ್ಮಿರ್ಬೋದು, ಸೀನಿರ್ಬೋದು, ಅದು ಕೂಡ ಕಾರಣ ಆಗಿರ್ಬೋದು ಅಂತ. ಡಾಕ್ಟ್ರೇ, ಇಲ್ಲಿ ಒಂದು ಸಂಗತಿಯನ್ನು ನಾವು ಗಮನದಲ್ಲಿಟ್ಟು ನೋಡಬೇಕು. ಕೆಮ್ಮಿರುವಂಥ ವ್ಯಕ್ತಿ ಒಂದೇ ಕಡೆಗೆ ಸೀನಿರಲ್ಲ, ಒಂದೇ ಕಡೆ ಕೆಮ್ಮಿರಲ್ಲ. ಅದೇ ರೀತಿ ಅವನು ಬೇರೆ ಬೇರೆ ಕಡೆಗೂ ಕೂಡ ಹೋಗಿರ್ತಾನೆ, ಅಲ್ಲೂ ಕೆಮ್ಮಿರ್ತಾನೆ, ಅಲ್ಲೂ ಸೀನಿರ್ತಾನೆ. ಹೀಗಾಗಿ ಬೇರೆ ಬೇರೆ ಕಡೆಗೆ ಇದು ಹರಡಿರುವಂಥ ಪ್ರಮಾಣ ಕೂಡ ಇರಬಹುದೇನೋ ಅನ್ನುವಂಥ ಒಂದು ಆತಂಕ ಏನಂತಿರ್ತಾವೆ. ಇದಕ್ಕೋಸ್ಕರನೇ ಆಲ್ರೆಡಿ ಸರ್ವೇಲೆನ್ಸ್ ಟೀಮ್ ಇಂದ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮತ್ತೆ ಟ್ರ್ಯಾಕಿಂಗ್ ಭಾರಿ ಇಂಪಾರ್ಟೆಂಟ್ ಇರುತ್ತೆ ಅಟ್ ದ ಅರ್ಲಿಯೆಸ್ಟ್. ಇದು 1,000-10,000 ಜನ ಆಗುವಾಗ ಇದನ್ನು ಟ್ರ್ಯಾಕಿಂಗ್ ಟ್ರೇಸಿಂಗ್ ಮಾಡೋದು ನಮ್ಮ ದೇಶದಲ್ಲಿ ತುಂಬಾ ಕಷ್ಟ ಇರುತ್ತೆ. ಬಟ್ ಇದು 1 ಅಥವಾ 2 ಇರುವಾಗ
ಕ್ವಿಕ್ ಆಗಿ ಇದನ್ನು ಟ್ರ್ಯಾಕ್ ಮಾಡಿ ಟ್ರೇಸ್ ಮಾಡಿ ಇದನ್ನ ಟೆಸ್ಟ್ ಮಾಡಿದ್ರೆ ಬಾರಿ ಇಂಪಾರ್ಟೆಂಟ್ ಇರುತ್ತೆ. ಅದಕ್ಕೋಸ್ಕರ ಐ ಥಿಂಕ್ ಲೆಸರ್ ದ ನಂಬರ್ ದ ಬೆಟರ್ ದ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅಂಡ್ ಟೆಸ್ಟಿಂಗ್. ಅಂಡ್ ಆಲ್ರೆಡಿ BBMP ಅದನ್ನು ಐ ಥಿಂಕ್ ಆಲ್ರೆಡಿ ಆನ್ ಗ್ರೌಂಡ್ ಮಾಡಿ ಅದನ್ನು ಎವ್ರಿ ಲೆವೆಲ್ ಅಲ್ಲಿ ಅದನ್ನು ಸೀಲ್ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದಾರೆ, ವಿಚ್ ಐ ಥಿಂಕ್ ಇಸ್ ಅ ವೆರಿ ಗುಡ್ ಥಿಂಗ್. ಅಂಡ್ ಇದಕ್ಕೆ ಇನ್ನೊಂದು ಅಡಿಷನಲ್ ಟೆಸ್ಟ್ ಹೇಳಿದ್ರೆ ನಾನು ಮೊದಲು ಹೇಳಿದ್ದೇನೆ, ಜೀನ್ ಡ್ರಾಪ್ ಔಟ್ ಟೆಸ್ಟ್. PCR ಮೂಲಕ ಎಲ್ಲರಿಗೆ ಜೀನೋಮಿಕ್ ಸರ್ವೆಲೆನ್ಸ್ ಬೇಕಾಗಿಲ್ಲ, ಸಿಂಪಲ್ PCR ಮೂಲಕ ಕೂಡ ಇದನ್ನು ಪತ್ತೆ ಹಚ್ಚಬಹುದು. ಸೊ ಅದನ್ನು ಕೂಡ ನಾವು ಜಾಸ್ತಿಯಾಗಿ ಮಾಡ್ತಾ ಎಲ್ಲಾ ಲ್ಯಾಬ್ಸ್ ಗಳು ಅದನ್ನು ಪ್ರೋತ್ಸಾಹನೆ ಕೊಡ್ಬೇಕು. ಈಗ USA WHO ಮತ್ತೆ ಈವನ್ ಸೌತ್ ಆಫ್ರಿಕಾ ಅದನ್ನೇ ಮಾಡ್ತಾ ಉಂಟು ಇವತ್ತಿಗೆ. ಈ ಜೀನ್ ಡ್ರಾಪ್ ಔಟ್ ಟೆಸ್ಟ್ ಇಂದಾನೆ ಇಂಡೈರೆಕ್ಟ್ ಪ್ರೂಫ್ ತಗೊಳ್ತಾ ಉಂಟು. ಎಸ್ 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 ಡಾಕ್ಟರ್ ಈ ಹೇಮೇಗೌಡ ನಮ್ಮ ಜೊತೆಗಿದ್ದಾರೆ, ಮುಖ್ಯ ಶುಶ್ರೂಷಾ ಅಧಿಕಾರಿ ಕೋವಿಡ್ ವಿಭಾಗ, ರಿವೋಲಿ ಸಾರ್ವಜನಿಕ ಆಸ್ಪತ್ರೆ, ಟೊರಿನೋ, ಇಟಲಿ. ಹಿಂದೂ ಕೂಡ ನಮ್ಮಲ್ಲಿ ಮಾತಾಡಿದರು ಹೇಮೇಗೌಡರು. ಹೇಮೇಗೌಡ್ರೆ, ಈಗ ನಾವು ಡಾಕ್ಟರ್ ಹತ್ರ ಮಾತಾಡ್ತಾ ಇದ್ವಿ, ಡಾಕ್ಟರ್ ಅಶ್ವಿನ್ ಮಲ್ನಾಡ್ ಅವ್ರ ಹತ್ರ ಮಾತಾಡ್ತಾ ಇದ್ವಿ. ಅಮೆರಿಕದಲ್ಲೂ ಕೂಡ ಪಾಪ ನರ್ಸ್ಗಳಿಲ್ದೇ ಒದ್ದಾಡುವಂಥ ಸ್ಥಿತಿ ಇದೆ. ಸೊ ಅಂಥದ್ರಲ್ಲಿ ಇಟಲಿಯ ಸ್ಥಿತಿಗತಿಗಳೇನು? ಹಿಂದೆ ಇಟಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದರ ಪರಿಣಾಮಗಳನ್ನು ಎದುರಿಸಿದೆ, ನೀವೆಲ್ಲರೂ ಕೂಡ ಬಹಳ ಕಷ್ಟಪಟ್ಟಿದ್ದೀರಿ. ಈಗ ಅಲ್ಲಿನ ಸ್ಥಿತಿ ಹೆಂಗಿದೆ ಗೌಡ್ರೆ? ಸರ್, ಇವಾಗ ಚಳಿಗಾಲ ಸ್ಟಾರ್ಟ್ ಆಗಿದೆ ಸರ್. ಚಳಿಗಾಲ ಸ್ಟಾರ್ಟ್ ಆಗಿರೋದ್ರಿಂದ 1 ತಿಂಗಳಿಂದ ಕೇಸಸ್ಗಳು ರೈಸ್ ಆಗ್ತಾ ಇದೆ ಸರ್. ಇವತ್ತು ಸಮೇತ 15,000 ಕೇಸಸ್ ಪಾಸಿಟಿವ್ ಕೇಸಸ್ ಇದೆ. ಹಾಗೆ ಓಮಿಕ್ರಾನ್ ಬಂದ್ಬಿಟ್ಟು ಮುಂಚೆ 2 ಕೇಸ್ ಇತ್ತು, 3 ದಿವಸದಲ್ಲಿ ಅದು 9 ಕೇಸ್ ಆಗಿದೆ ಸರ್. ಇನ್ನು ಸ್ಟಿಲ್ ಗೋಯಿಂಗ್ ಆನ್ ಸರ್. ವಿಪರೀತ ಹಾಹಾಕಾರ ಏನಾಗಿಲ್ಲ ಅಂದ್ರೆ ಅಲ್ಲೋಲ ಕಲ್ಲೋಲ ಆ ರೀತಿ ಏನಾಗ್ತಾ ಇಲ್ಲ ಸದ್ಯಕ್ಕೆ? ಇಲ್ಲ ಸರ್, ಖಂಡಿತ ಇಲ್ಲ ಸರ್. ಯಾಕಂದ್ರೆ ಇವರು ಮುಂಚೂರದಿಂದ ಓದ್ಸಲಿ ನಾವು ಮಾಡಿದ ತಪ್ಪನ್ನ ಮಾಡ್ತಾ ಇಲ್ಲ, ಹಾಗಾಗಿ ಹಲವಾರು ಕ್ರಮಗಳನ್ನು ತಗೊಂಡಿದ್ದಾರೆ. ಇವಾಗ ಫಸ್ಟ್ ಆಫ್ ಆಲ್ ಎಲ್ಲಾ ಫ್ಲೈಟ್ಸ್ ನ ಕ್ಯಾನ್ಸಲ್ ಮಾಡಿದ್ದಾರೆ ಸರ್. ಸೌತರ್ನ್ ಆಫ್ರಿಕಾ, ಸುದ್ ಆಫ್ರಿಕಾ ಏನ್ ಕಾಂಟಿನೆಂಟ್ ಇದೆ, ಕಂಪ್ಲೀಟ್ ಕಾಂಟಿನೆಂಟ್ ಅನ್ನೇ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಸರ್ ಫ್ಲೈಟ್ಸ್ ಗಳನ್ನ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್ ಹೇಮೇಗೌಡ್ರೆ ನಮ್ಮ ಜೊತೆ ಮಾತಾಡೋದಕ್ಕೆ. ಡಾಕ್ಟರ್ ಅಶ್ವಿನಿ ಮೇಡಮ್ಗೆ ನನ್ನ ಕೊನೆ ಪ್ರಶ್ನೆ. ಅಶ್ವಿನಿ ಮೇಡಮ್, ಬಹಳಷ್ಟು ಸಂಗತಿಗಳನ್ನು ನಾವು ಮಾತಾಡಿದ್ದೀವಿ. ತಾವು ಹೇಳಿದ್ರಿ ಏನಂದರೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಎಚ್ಚರಿಕೆಯಿಂದ ಇರಬೇಕು. ನಮ್ಮಲ್ಲೊಂದು ಮನೋಭಾವನೆ ಇದೆ ಮೇಡಮ್, ಅದು ಬಹುಶಃ ನಾನು ಇಲ್ಲಿ ತನಕ ಭಾರತೀಯರಲ್ಲಿ ಮಾತ್ರ ಇದೆ ಅಂದ್ಕೊಂಡಿದ್ದೆ. ಅಮೆರಿಕ ಮತ್ತು ಬೇರೆ ಬೇರೆ ಭಾಗದ ಜನಗಳಲ್ಲೂ ಕೂಡ ಇದೆ. ಒಂದು ಚೂರು ಕಡಿಮೆ ಆದ ತಕ್ಷಣ ನಮಗೆ ಏನೂ ಆಗಿಲ್ಲ ಅನ್ನುವಂಥದ್ದು, ಅಥವಾ ಈ ಮಾಸ್ಕ್ ಫ್ರೀ ಡೇ ನಮ್ಮದು ಅಂತ, ಮಾಸ್ಕ್ ವಿರುದ್ಧ ನಮ್ಮ ಪ್ರತಿಭಟನೆ, ವ್ಯಾಕ್ಸಿನ್ ವಿರುದ್ಧ ನಮ್ಮ ಪ್ರತಿಭಟನೆ, ಈ ರೀತಿ ಈ ಜಗತ್ತು ಒಂದು ಲೆಕ್ಕದಲ್ಲಿ ಈ ವೈರಸ್ಗಳನ್ನು ಎದುರಿಸಲಿಕ್ಕೆ ಮೇಡಮ್ ಬೇರೆ ರೀತಿಯಲ್ಲೇ ಸಜ್ಜಾಗಬೇಕೇನೋ, ಬೇರೆ ರೀತಿಯಲ್ಲೇ ರೆಡಿ ಆಗಬೇಕೇನೋ ಅಂತ ಅನಿಸ್ತಾ ಇದೆ ಮೇಲ್ನೋಟಕ್ಕೆ ನೋಡಿದ್ರೆ. ಮೇಡಮ್ ಏನಂತೀರಿ? ನೀವೇ ಏನಾದ್ರೂ ಟಿಪ್ಸ್ ಇದ್ರೆ ನಮ್ಗೆ ಕೊಡಿ. ಸದ್ಯಕ್ಕಿರೋ ಮೆಷರ್ಸ್, ವರ್ಕ್ ಆಗ್ತಿರೋ ಮೆಷರ್ಸ್ ಅಂದ್ರೆ ಫಿಸಿಕಲ್ ಡಿಸ್ಟೆನ್ಸಿಂಗ್ ಅಂದ್ರೆ ಆಯ್ತಾ, ಆಮೇಲೆ ಮಾಸ್ಕ್, ಹ್ಯಾಂಡ್ ವಾಷಿಂಗ್, ಅದೇ ಇರೋದು. ನಿಮ್ಮ ಹತ್ರ ಏನಾದ್ರೂ ಮ್ಯಾಜಿಕ್ ಪಿಲ್ ಇದ್ರೆ ನಮ್ಗೆ ಹೇಳಿ, ನಮ್ಮ ಹತ್ರ ಅಂತೂ ಏನು ಇಲ್ಲ ಅದ್ರ ಮೇಲೆ. ಇದು ಹೊಸದೇನಾದ್ರೂ ಒಂದು ರೆಡಿ ಆಗ್ಬೇಕು ಇವಾಗ, ಹೊಸದೇನಾದ್ರೂ ಒಂದು ರೆಡಿ ಆಗ್ಬೇಕು. ಹೊಸ ಆಕ್ಚುಲಿ ಒಂದು ಓರಲ್ ಮೊಲ್ನೋಪಿರವಿರ್ ಒಂದು ಕೋವಿಡ್ ಟ್ಯಾಬ್ಲೆಟ್ ಬರ್ತಾ ಇದೆ. ರೀಸೆಂಟ್ಲಿ ಪಬ್ಲಿಷ್ ಆಗಿದೆ ಆರ್ಟಿಕಲ್, ಬಟ್ FDA ಅಪ್ರೂವ್ ಆಗಿಲ್ಲ. ಸೊ ನೋಡೋಣ, ಅದೇನಾದ್ರೂ ಲೈಕ್ ಅಪ್ರೂವ್ ಆದ್ರೆ ಲೈಕ್ ಅಟ್ ಲೀಸ್ಟ್ ಪೇಷಂಟ್ಸ್ ಗೆ ಔಟ್ ಪೇಷಂಟ್ ಟ್ರೀಟ್ ಮಾಡಬಹುದು. ಓಕೆ, ಒಟ್ಟು ಒಂದ್ ಮಾತು ಮಾತ್ರ ನಿಜ ಮೇಡಮ್, ಜಗತ್ತು ಹೆಂಗ್ ಹೋಗ್ತಾ ಇದೆ ಅಂದ್ರೆ ಒಂದಲ್ಲ ಒಂದ್ ದಿವಸ ಹಮ್ ದವಾಮೆ ಅವ್ರ ದುವಾಮೆ ಜೀನಾ ಚಾಹಿಯೆ ಅಂತ ಸ್ಥಿತಿ ಬಂದ್ಬಿಡುತ್ತೆ. ವೆರಿ ಅನ್ಫಾರ್ಚುನೇಟ್ ಸಂಗತಿ. ಎಸ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ನಮ್ಮ ಜೊತೆಗೆ ಮಾತಾಡೋದಕ್ಕೆ. ಡಾಕ್ಟ್ರೆ, ಕೊನೆದಾಗಿ ಏನಂತೀರಿ? ಕೊನೆದಾಗಿ ನಾನೇನು ಹೇಳ್ತೀನಿ ಅಂತಂದರೆ, ಈಗ ನೋಡಿ ಈ ಒಮಿಕ್ರಾನ್ ಏನಿದೆಯಲ್ಲ, ಒಮಿಕ್ರಾನ್ ಸಂಕ್ಷಿಪ್ತವಾಗಿ ಏನಂತ ಹೇಳಿದಂದರೆ, ನಾನು ಹೇಳೋದಂದರೆ ವ್ಯಾಕ್ಸಿನ್, ಎಲ್ರಿಗೂ ಕೂಡ ವ್ಯಾಕ್ಸಿನ್ ತಗೊಳ್ಬೇಕು, ಕೋವಿಡ್ ಮೆಷರ್ಸ್ ಫಾಲೋ ಮಾಡಬೇಕು. ಆ್ಯಂಡ್ ದಯಮಾಡಿ ನನ್ನ ಸರ್ಕಾರದಲ್ಲಿ ನನ್ನ ವಿನಂತಿ ಏನಂತಂದರೆ, ಮೇಕ್ ಶ್ಯೂರ್ ಯು ಹ್ಯಾವ್ ಇನಫ್ ರಿಸೋರ್ಸಸ್ ಟು ಟ್ಯಾಕಲ್ ಅ ಥರ್ಡ್ ವೇವ್ ಆ್ಯಂಡ್ ಬೂಸ್ಟರ್ ಡೋಸ್ ಫಾರ್ ಆಲ್ ದ ಹೈ ರಿಸ್ಕ್ ಪೀಪಲ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಸುದ್ದಿ ಇದಿಷ್ಟು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.